ಎಲ್ಲರಿಗೂ ನಮಸ್ತೆ. ನಾವಿವತ್ತು SSC ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟ ಇಂಗ್ಲಿಷ್ ಗ್ರಾಮರ್ 25th ಕ್ವಶನ್ ಪೇಪರ್ ಅನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಹಿಂದಿನ ಒಂದು ತರಗತಿಯಲ್ಲಿ ನಾವು 24th ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡಿದೀವಿ. ಸೊ ಅಲ್ಲೇನೋ ಡೌಟ್ಸ್ ಇಲ್ಲ ಅಂತ ಭಾವಿಸಿ ಇವತ್ತೇನಪ್ಪಾ ಅಂತಂದ್ರೆ 25th ಕ್ವಶನ್ ಪೇಪರ್ ಅನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ. ಓಕೆ, ಸೊ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. ಓಕೆ, ಫಸ್ಟ್ ಕ್ವಶನ್. Okay, first question. Select the most appropriate option to fill in the blanks and make the sentence meaningfully. Okay, first question ಎದ್ರ ಮೇಲಿದೆ? Fill in the blanks. Okay, ಇಲ್ಲೊಂದು ಸೆಂಟೆನ್ಸ್ ಅನ್ನ ಕೊಟ್ಟಿರ್ತಾರ. ಸೊ ಎರಡು ಬ್ಲಾಂಕ್ ಡಿಲೀಟ್ ಇದೆ, ಕಾಣಿಸ್ತಾ ಇದೆನಾ? ಸೊ ಎರಡು ಬ್ಲಾಂಕಿಗೂ ಸುಟೇಬಲ್ ಆಗುವಂತ ಒಂದು ಕರೆಕ್ಟ್ ಪೇರ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಮತ್ತೇನು ಹೇಳಿದಾರ ಅವರು? ಮೇಕ್ ದ ಸೆಂಟೆನ್ಸ್ ಮೀನಿಂಗ್ಫುಲ್ಲಿ. ಮತ್ತೆ ಆ ಸೆಂಟೆನ್ಸ್ ಏನ್ ಮಾಡ್ಬೇಕು? ಮೀನಿಂಗ್ಫುಲ್ ಆಗಿ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ. ದ ಡ್ಯಾಶ್ ಫ್ರಾಮ್ ಮೈ ವಿಂಡೋ ಈಸ್ ಆಫ್ ದ ಡ್ಯಾಶ್. ಓಕೆ, ದ ಡ್ಯಾಶ್ ಫ್ರಾಮ್ ಮೈ ವಿಂಡೋ ಈಸ್ ಆಫ್ ದ ಡ್ಯಾಶ್. ಸೊ ಆ ಬ್ಲಾಂಕಿಗೆ ಯಾವ್ದು ಸುಟೇಬಲ್ ಆಗುತ್ತೆ ನೋಡಿ. ಇಲ್ಲಿ ಎರಡು ಸೈಡ್ ನೋಡಿ, ಅಬ್ಸರ್ವ್ ಮಾಡಿ. ದ ಅಂತಿದೆ, ಇಲ್ಲೂ ದ ಅಂತಿದೆ. ಎಸ್, ಸೊ ಇಲ್ಲಿ ದ ಮತ್ತೆ ಇನ್ನೊಂದ್ ಕಡೆನು ಬ್ಲಾಂಕ್. ಫಸ್ಟ್ ಬ್ಲಾಂಕ್ ಸ್ಟಾರ್ಟ್ ಆಗೋಕಿನ ಮುಂಚೆ ಏನಿದೆ? ಬಿಫೋರ್ ದ ಅಂತಿದೆ. ಎರಡು ಸೈಡ್ ಏನಿದೆ? ದ ಅಂತಿದೆ. ದ ಬಂದಾಗ ಅಲ್ಲಿ ಏನ್ ಬರ್ಬೇಕು? ನೌನ್ ಬರ್ಬೇಕು. ಓಕೆ, ಅದಕ್ಕೋಸ್ಕರ ಸೀನ್ ಆಗಲ್ಲ. ಓಕೆ, ನೆಕ್ಸ್ಟ್ ಈ ಸೀನ್ ಆಗಲ್ಲ ಅಂಡ್ ಈ ಸಿ ಆಗಲ್ಲ. ಓಕೆ, ಸೊ ಅದಕ್ಕೋಸ್ಕರ ಯಾವ ಆಪ್ಷನ್ ಆಗುತ್ತೆ ನೋಡಿ. ಈಗ ಇದು ಸೀನ್ ಬರಲ್ಲ ಅಂತಂದ್ರೆ ಫಸ್ಟ್ ಆಪ್ಷನ್ ಆಗಲ್ಲ. ಓಕೆ, ಅಲ್ಲಿ ನೌನ್ ಬರ್ಬೇಕು. ಓಕೆ, ದ ಆದ ಬಳಕೆ ಏನ್ ಬರ್ಬೇಕು? ನೌನ್ ಬರ್ಬೇಕು. ಸೊ ಈ ಸೀನ್ ಆಗಲ್ಲ, ಇದು ಸೀನ್ ಆಗಲ್ಲ ಅಂಡ್ ಇಲ್ಲಿ ಸಿ ಆಗಲ್ಲ. ಓಕೆ, ಸೆಕೆಂಡ್ ಆಪ್ಷನ್ ಆಗಲ್ಲ, ಫೋರ್ತ್ನು ಆಗಲ್ಲ, ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಸೀನ್, ಸೀನ್ ಅಂದ್ರೆ ಏನು? ದೃಶ್ಯ. ಓಕೆ, ಈ ಸೀನ್ ಅಂದ್ರೆ ಏನು? ದೃಶ್ಯ. ಓಕೆ, ನೆಕ್ಸ್ಟ್ ಸಿ ಅಂತಂದ್ರೆ ಸಮುದ್ರ. ಓಕೆ, ಓಕೆ, ಅದಕ್ಕೋಸ್ಕರ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಥರ್ಡ್. ದ ಸೀನ್ ಫ್ರಮ್ ಮೈ ವಿಂಡೋ ಈಸ್ ಆಫ್ ದ ಸಿ. ಓಕೆ, ಸಮುದ್ರ, ಸಮುದ್ರ. ಓಕೆ, ನನ್ನ ಕಿಟಕಿಯಿಂದ ಸಮುದ್ರದ ದೃಶ್ಯ. ಓಕೆ, ವಿಂಡೋ ಮೀನ್ಸ್ ಕಿಟಕಿ. ಸೊ ನನ್ನ ಕಿಟಕಿಯಿಂದ ಸಮುದ್ರದ ದೃಶ್ಯ ಅಂತ ಆಗುತ್ತೆ. ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಆ ಸೆಂಟೆನ್ಸ್ ನಲ್ಲಿ ಏನಿರುತ್ತೆ? ಬ್ಲಾಂಕ್ ಡಿಲೀಟ್ ಇರುತ್ತೆ. ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಕರೆಕ್ಟ್ ಪೇರನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಅಂಡ್ ಅದು ಮೀನಿಂಗ್ಫುಲ್ ಆಯ್ತಲ್ಲ. ಸೊ ಅವ್ರೇನ್ ಹೇಳಿದಾರೆ? ಮೇಕ್ ದ ಸೆಂಟೆನ್ಸ್ ಮೀನಿಂಗ್ಫುಲ್ ಅಂತ ಹೇಳಿದಾರೆ. ಸೊ ಸೆಂಟೆನ್ಸ್ನು ಮೀನಿಂಗ್ಫುಲ್ ಆಯ್ತು. ಓಕೆ, ಇಲ್ಲಿ ಎರಡು ಸೈಡ್ ದ ಬಂದಿಗೋಸ್ಕರ ಅಲ್ಲಿ ನೌನ್ ಬರಬೇಕು. ಅದಕ್ಕೋಸ್ಕರ ಈ ಮೂರ್ ಆಪ್ಷನ್ ಆಗಲ್ಲ, ಥರ್ಡ್ ಆಪ್ಷನ್ ಏನಪ್ಪಾ ಅಂದ್ರೆ ಕರೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸೆಕೆಂಡ್ ಕ್ವಶನ್. Select the most appropriate meaning of the underlined idiom that can be substituted in the following sentence. ಓಕೆ, ಇಲ್ಲಿ ಏನ್ ಮಾಡಿದಾರ? ಸೆಂಟೆನ್ಸ್ ಅನ್ನ ಕೊಟ್ಟಿದಾರ. ಆ ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರೆ. ಏನ್ ಅಂಡರ್ಲೈನ್ ಮಾಡಿದಾರೆ ಇಲ್ಲಿ? ಹ್ಯಾಂಗ್ಸ್ ಇನ್ ದ ಬ್ಯಾಲೆನ್ಸ್ ಅನ್ನೋದೇನಿಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರೆ. ಅದು ಏನಿದೆ? ಇಡಿಯಂ ಇದೆ. ಏನಿದೆ? ಇಡಿಯಂ ಅದ. ಅದನ್ನ ಏನ್ ಮಾಡ್ಬೇಕು? ರೀಪ್ಲೇಸ್ ಮಾಡಿದಾಗ ಅದ್ರ ಅರ್ಥವನ್ನ ಈ ಫೋರ್ ಆಪ್ಷನ್ಸ್ ನಲ್ಲಿ ನಾವು ಆಯ್ಕೆ ಮಾಡ್ಬೇಕು. ಇದಕ್ ನಾವ್ ಏನಂತ ಕರಿತೀವಿ? ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ. ದ ಫೇಟ್ ಆಫ್ ದ ಅಕೋಸ್ಡ್ ಹ್ಯಾಂಗ್ಸ್ ಇನ್ ದ ಬ್ಯಾಲೆನ್ಸ್. ಅಕೋಸ್ಡ್ ಅಂದ್ರೆ ಏನು? ಅಕೋಸ್ಡ್ ಅಂದ್ರೆ ಆರೋಪಿ. ಅಕೋಸ್ಡ್ ಅಂದ್ರೆ ಏನು? ಆರೋಪಿ. ಓಕೆ, ದ ಫೇಟ್ ಆಫ್ ದ ಅಕೋಸ್ಡ್ ಹ್ಯಾಂಗ್ಸ್ ಇನ್ ದ ಬ್ಯಾಲೆನ್ಸ್ ಅಂದ್ರೆ ಆರೋಪಿಯ ಒಂದು ಭವಿಷ್ಯ ಏನಾಗ್ತಾ ಇದೆ? ತೂಗುಗತಿಯಲ್ಲಿದೆ. ಹ್ಯಾಂಗ್ ಅಂತಂದ್ರೆ ತೂಗೋದು. ಓಕೆ, ಇನ್ ದ ಬ್ಯಾಲೆನ್ಸ್ ಅಂತಂದ್ರೆ ತೂಗು ಅಂದ್ರೆ ಬ್ಯಾಲೆನ್ಸ್ ಉಳ್ದದ. ಓಕೆ, ಸೊ ಆರೋಪಿಯ ಒಂದು ಭವಿಷ್ಯ ತೂಗುಗತಿಯಲ್ಲಿದೆ ಅಂತ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹ್ಯಾಂಗ್ಸ್ ಇನ್ ದ ಬ್ಯಾಲೆನ್ಸ್ ಅರ್ಥ ಏನು ಅನ್ನೋದು ಅದನ್ನ ರೀಪ್ಲೇಸ್ ಮಾಡಿದಾಗ ಫೋರ್ ಆಪ್ಷನ್ಸ್ ನಲ್ಲಿ ಅದರ ಅರ್ಥವನ್ನ ಆಯ್ಕೆ ಮಾಡೋಣ. ಫಸ್ಟ್ ಆಪ್ಷನ್ ನೋಡಿ, ರಿಮೈನ್ಸ್ ಅನ್ಡಿಸೈಡೆಡ್.
ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಗೆಟ್ಸ್ ಅ ಫೇರ್ ಡಿಸಿಷನ್ ಅಂಡ್ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಗೆಟ್ಸ್ ಆನ್ ಅನ್ಫೇರ್ ಡಿಸಿಷನ್ ಅಂಡ್ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಗೆಟ್ಸ್ ಅ ವೆರಿ ಫಾಸ್ಟ್ ಡಿಸಿಷನ್. ಸೊ ಇದ್ರ ಅರ್ಥ ಯಾವ್ದಾಗುತ್ತೆ ನೋಡಿ, ಹ್ಯಾಂಗ್ಸ್ ಇನ್ ದ ಬ್ಯಾಲೆನ್ಸ್. ಅದರ ಅರ್ಥ ಏನು ಅಂತಂದ್ರೆ ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್. ರಿಮೇನ್ಸ್ ಅನ್ಡಿಸೈಡೆಡ್ ಅಂದ್ರೆ ನಿರ್ಧಾರವಾಗದೆ ಅದು ಏನಾಗದ ಉಳ್ದದ. ಅಂದ್ರೆ ಅವ ಏನ್ ಆರೋಪ ಮಾಡೇನೋ, ತಪ್ಪು ಮಾಡೇನೋ, ಸರಿ ಮಾಡೇನೋ, ಅವನಿಗೆ ಏನ್ ಡಿಸಿಷನ್ ಅನ್ನ ನೀಡ್ಬೇಕು ಅನ್ನೋದ್ ಏನ್ ಮಾಡಿದೆ ಇನ್ನ ರಿಮೇನ್ಸ್ ಅಂದ್ರೆ ಉಳ್ದಿದ. ಅವನಿಗೆ ಶಿಕ್ಷೆ ಕೊಡ್ಬೇಕು ಅಥವಾ ಜೈಲಿಗೆ ಹಾಕ್ಬೇಕು ಇನ್ನ ಏನು ನಿರ್ಧಾರ ಮಾಡಿಲ್ಲ. ಓಕೆ, ಡಿಸೈಡ್ ಮಾಡಿಲ್ಲ. ಅನ್ಡಿಸೈಡೆಡ್ ರಿಮೇನ್ಸ್ ಅಂದ್ರೆ ಅದು ಇನ್ನ ಉಳ್ದ್ ಬಿಟ್ಟದ. ಓಕೆ, ನಿರ್ಧಾರ ಮಾಡದೆ ಉಳಿದಿದೆ ಅಂತ ಆಗುತ್ತೆ. ಹ್ಯಾಂಗ್ಸ್ ಇನ್ ದ ಬ್ಯಾಲೆನ್ಸ್ ಅರ್ಥ ಏನು, ರಿಮೇನ್ಸ್ ಅನ್ಡಿಸೈಡೆಡ್ ಅಂತ ಅರ್ಥ. ಓಕೆ, ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರ. ಸೊ ಅದು ಒಂದು ಇಡಿಯಂ ಇರ್ಬೋದು. ಅದನ್ನ ರೀಪ್ಲೇಸ್ ಮಾಡಿದಾಗ ಆ 4 ಆಪ್ಷನ್ಸ್ ನಲ್ಲಿ ಅದರ ಅರ್ಥವನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಇದಕ್ಕೆ ನಾವ್ ಏನಂತ ಕರಿತೀವಿ, ಫ್ರೇಸ್ ರೀಪ್ಲೇಸ್ಮೆಂಟ್ ಅಂತ ಕರಿತೀವಿ. ಫ್ರೇಸ್ ರೀಪ್ಲೇಸ್ಮೆಂಟ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಥರ್ಡ್ ಕ್ವಶನ್, select the correct option to substitute the underlined segment in the given sentence. If no substitution is required, select no substitution. Okay, substitution ಅಂದ್ರೆ ಪರ್ಯಾಯ. ಸೊ ಸಬ್ಸ್ಟಿಟ್ಯೂಷನ್ ಮೇಲೆ ಎಷ್ಟು ಕ್ವಶನ್ಸ್ ಬರುತ್ತೆ, 2 ಕ್ವಶನ್ಸ್ ಬರುತ್ತೆ, ಅವ್ರ 3 ಕ್ವಶನ್ಸ್ ಬರುತ್ತೆ. ಒಂದು ಫ್ರೇಸ್ ರಿಪ್ಲೇಸ್ಮೆಂಟ್ ಮೇಲೆ ಬರುತ್ತೆ. ಇಲ್ಲಿ ಏನ್ ಮಾಡಿದಾರ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದಾರ. ಆ ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರ. ಅದನ್ನ ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ಸ್ ನಲ್ಲಿ ಯಾವ್ದು ಕರೆಕ್ಟ್ ಇರುತ್ತೆ ಅದನ್ನ ಆಯ್ಕೆ ಮಾಡ್ಬೇಕು. ಓಕೆ, ಅಲ್ಲಿ ಎಲ್ಲಾ ಸೆಂಟೆನ್ಸ್ ಕರೆಕ್ಟ್ ಇತ್ತು ಅಂತಂದ್ರೆ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಅಂತ ಹಾಕ್ಬೇಕು. ಓಕೆ, ಅಲ್ಲಿ ಮೊದಲು ಸೆಂಟೆನ್ಸ್ ನಲ್ಲಿ ಕರೆಕ್ಟ್ ಇದೆ ಅಲ್ವಾ ಅಂತ ನೋಡೋಣ. ಓಕೆ, ಫಸ್ಟ್ ನೋಡಿ ಸೆಂಟೆನ್ಸ್, ದೇ ಈಸ್ ಗೋಯಿಂಗ್ ಟು ಡೆಲ್ಲಿ ವಿತ್ ದೇರ್ ಫ್ರೆಂಡ್ಸ್. ಅವ್ರು ಏನ್ ಮಾಡ್ತಾ ಇದಾರೆ, ತಮ್ಮ ಸ್ನೇಹಿತರೊಂದಿಗೆ ಡೆಲ್ಲಿಗೆ ಹೋಗುತ್ತಿದ್ದಾರೆ. ಹೋಗಿಲ್ಲ, ಅವರು ಹೋಗ್ತಾ ಇದ್ದಾರೆ. ಅಂದ್ರೆ ಇದು ಯಾವ ಟೆನ್ಸ್ ಇದೆ, ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ. ಯಾವ ಟೆನ್ಸ್ ನಲ್ಲಿದೆ, ಪ್ರೆಸೆಂಟ್ ಟೆನ್ಸ್. ಓಕೆ, ಅವರು ತಮ್ಮ ಗೆಳೆಯ ಅಥವಾ ಸ್ನೇಹಿತರೊಂದಿಗೆ ಡೆಲ್ಲಿಗೆ ಹೋಗುತ್ತಿದ್ದಾರೆ ಅಂದ್ರಲ್ಲಿ ಪ್ರೆಸೆಂಟ್ ಟೆನ್ಸ್ ಇದೆ. ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ, ಈಸ್ ಗೋಯಿಂಗ್. ಇದು ಸೆಂಟೆನ್ಸ್ ಕರೆಕ್ಟ್ ಆಗುತ್ತಾ, ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ. ದೇ ಬಂದಾಗ ಅಲ್ಲಿ ಏನ್ ಬರ್ಬೇಕು, ಈಸ್ ಬರಲ್ಲ. ಓಕೆ, ಅದು ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ, ಅಲ್ಲೇನ್ ಬರ್ಬೇಕು, ಆರ್ ಬರ್ಬೇಕು. ಓಕೆ, ದೇ ಆರ್ ಗೋಯಿಂಗ್ ಅಂತ ಆಗ್ಬೇಕಲ್ಲಿ. ಓಕೆ, 4 ಆಪ್ಷನ್ಸ್ ನಲ್ಲಿ ವಾಸ್ ಬರಲ್ಲ, ದೇ ವಾಸ್ ಬರಲ್ಲ, ದೇ ವಿಲ್ ಬರಲ್ಲ, ಅಂಡ್ ನೋ ಸಬ್ಸ್ಟಿಟ್ಯೂಷನ್ ಆಗಲ್ಲ. ಬಿಕಾಸ್ ಆಫ್ ಅಲ್ಲಿ ಈಸ್ ಬಂದಿದೆ. ಅಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದ್ರಲ್ಲಿ ಕರೆಕ್ಟ್ ಇತ್ತಂದ್ರೆ ನಾವು ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ತಿದೀವಿ. ಅಲ್ಲಿ ಈಸ್ ಬಂದಿದೆ, ಸೊ ಅದಕ್ಕೋಸ್ಕರ ನೋ ಸಬ್ಸ್ಟಿಟ್ಯೂಷನ್ ಆಗಲ್ಲ. ಇಲ್ಲಿ ಆಪ್ಷನ್ ಕರೆಕ್ಟ್ ಆಗುತ್ತೆ. ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್. ಗೋಯಿಂಗ್ ಆಗ್ಬೇಕು, ಸಾರಿ ಇದು. ಓಕೆ, ಫೋರ್ತ್ ಆಪ್ಷನ್ ಇಸ್ ಅ ಕರೆಕ್ಟ್. ಓಕೆ, ಆರ್ ಗೋಯಿಂಗ್ ಅಂತ ಆಗ್ಬೇಕು. ಓಕೆ, ಸೊ ದೇ ಆರ್ ಗೋಯಿಂಗ್ ಟು ಡೆಲ್ಲಿ ವಿತ್ ದೇರ್ ಫ್ರೆಂಡ್ಸ್. ಅವರು ತಮ್ಮ ಗೆಳೆಯರೊಂದಿಗೆ ಡೆಲ್ಲಿಗೆ ಹೋಗುತ್ತಿದ್ದಾರೆ ಅಂತ ಆಗುತ್ತೆ. ಓಕೆ, ಅದು ಪ್ರೆಸೆಂಟ್ ಟೆನ್ಸ್ ಇರೋ ಕಾರಣ ಅಲ್ಲಿ ಈಸ್ ಬರಲ್ಲ, ಅಲ್ಲಿ ಏನ್ ಬರ್ಬೇಕು, ಆರ್ ಬರ್ಬೇಕು ಅಷ್ಟೇ. ಓಕೆ, ಸೊ ಈ ರೀತಿ ಏನಪ್ಪಾ ಅಂದ್ರೆ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ. ಅದನ್ನ ಎಲ್ಲ ಕರೆಕ್ಟ್ ಇತ್ತು ಅಂತಂದ್ರೆ ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಆ ವರ್ಡ್ಸ್ ಏನು ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿರ್ತಾರೆ ಅದ್ರಲ್ಲಿ ಏನಾದ್ರೂ ಮಿಸ್ಟೇಕ್ ಇತ್ತು ಅಂತಂದ್ರೆ ಅದನ್ನ ರೀಪ್ಲೇಸ್ ಮಾಡಿದಾಗ ಈ 4 ಆಪ್ಷನ್ಸ್ ನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 4th ಕ್ವಶನ್, select the most appropriate antonym of the given word. Antonym ನಿಮ್ಗೆ ಗೊತ್ತಿದೆ, ಆಂಟೋನಿಮ್ ಅಂತಂದ್ರೆ ವಿರುದ್ಧಾರ್ಥಕ ಪದ. ಸೊ ಕೊಟ್ಟಿರೋ ವರ್ಡಿಂಗ್ ನಾವೇನ್ ಮಾಡ್ಬೇಕು, ವಿರುದ್ಧ ಪದವನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದ್ದಾರೆ, ಝೆಡ್. ಝೆಡ್ ಅಂತಂದ್ರೆ ಏನು, ಝೆಡ್ ಅಂದ್ರೆ ಈ ಜಡ್ಡು ಗಟ್ಟಿರ್ತದಲ್ಲ, ಜಡ್ಡು ಗಟ್ಟಿದ, ಜಡ್ಡು ಗಟ್ಟಿದ. ಓಕೆ, ಜಡ್ ಗಟ್ಟದ್ರಿ ಅಂತಂತಾರಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಝೆಡ್ ಅಂತ ಕರಿತೀವಿ. ಸೊ ಅದಕ್ಕ ವಿರುದ್ಧ ಪದನ್ನ ಆಯ್ಕೆ ಮಾಡ್ಬೇಕು. ಜಡ್ ಗಟ್ಟದಂದ್ರೆ ಅದಕ್ಕೆ ಏನ್ ಮಾಡ್ಬೇಕು, ಮೇಕ್ ಅ ನ್ಯೂ. ಎಸ್, ಸೊ ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ, ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ರಿನ್ಯೂಡ್. ರಿನ್ಯೂಡ್ ಅಂತಂದ್ರೆ ಮೇಕ್ ಅ ನ್ಯೂ ಅಂದ್ರೆ ಇನ್ನೊಂದ್ಸತಿ ಮಾಡೋದು, ಹೊಸದ್ ಮಾಡೋದು, ನ್ಯೂ. ಓಕೆ, ಸೆಕೆಂಡ್ ಆಪ್ಷನ್ ನೋಡಿ ಇಂಪ್ರೆಸ್ಡ್ ಅಂತಿದೆ.
ಇಂಪ್ರೆಸ್ಡ್ ಅಂತಂದ್ರೆ ಏನು, ಪ್ರಭಾವಿತರಾಗೋದು. ನೆಕ್ಸ್ಟ್ ಥರ್ಡ್ ಬಂದ್ಬಿಟ್ಟು ಸೆಟಲ್ಡ್. ಸೆಟಲ್ಡ್ ಅಂತಂದ್ರೆ ನೆಲೆಸಿದೆ. ಅಂಡ್ ಫೋರ್ತ್ ಬಂದ್ಬಿಟ್ಟು ಅನ್ಫ್ಲಿಚಿಂಗ್. ಅನ್ಫ್ಲಿಚಿಂಗ್ ಅಂತಂದ್ರೆ ಹಿಂದೆ ಜರಿಯುವುದಿಲ್ಲ. ಓಕೆ, ಸೊ ಇಲ್ಲಿ ಅವ್ರೇನ್ ಹೇಳಿದಾರೆ, ಜಡ್ಡೇಡಿಗ ವಿರುದ್ಧ ಪದ ಹೇಳಿದ್ದಾರೆ. ಸೊ ವಿರುದ್ಧ ಪದ ಯಾವ್ದಾಗುತ್ತೆ, ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್. ಅಂದ್ರೆ ಜಡ್ ಗಟ್ಟಿ ಇದನ್ನ ಹೊಸದ್ ಮಾಡೋದು, ಮೇಕ್ ಅ ನ್ಯೂ ಅಂತ. ಓಕೆ, ರಿನೌಂಡ್ ಮಾಡೋದು. ಓಕೆ ಓಕೆ, ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದಕ್ಕೆ ವಿರುದ್ಧ ಪದ ಕೇಳಿದ್ರೆ 4 ಆಪ್ಷನ್ಸ್ ನಲ್ಲಿ ಯಾವ್ದು ವಿರುದ್ಧ ಪದ ಆಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಅವ್ರ ಯಾವ ರೀತಿನೂ ಕೊಡ್ಬೋದು. ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಕೊಟ್ಟು ಅಲ್ಲಿ ಬ್ರಾಕೆಟ್ ನಲ್ಲಿ ವರ್ಡ್ ಕೊಟ್ಟು ವಿರುದ್ಧ ಪದ ಬರೀರಿ ಅಂತ ಕೇಳ್ಬೋದು. ಅಥವಾ ಈ ರೀತಿ ಒಂದು ವರ್ಡ್ ಅನ್ನ ಕೊಟ್ಟು ಅದಕ್ಕೆ ವಿರುದ್ಧ ಪದ ಬರೆಯಿರಿ ಅಂತ ಕೇಳ್ಬೋದು. ಅಥವಾ ಸಬ್ಸ್ಟಿಟ್ಯೂಟ್ ವಿತ್ ಆಂಟೋನಿಮ್ ಕೊಡ್ಬೋದು. ಅಲ್ಲಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿ ಅದಕ್ಕೆ ವಿರುದ್ಧ ಪದ ಬರೆಯಿರಿ ಅಂತಾನು ಕೇಳ್ಬೋದು. ಓಕೆ, ಯಾವ ರೀತಿ ಕ್ವಶನ್ ಬೇಕಾದ್ರೂ ಅವರು ಕೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 5th question. The sentence given below has one misspelt word. Misspelt word. Spot the incorrectly spelt word and select its correct spelling. ಏನ್ ಹೇಳಿದಾರ ಅಂತಂದ್ರೆ, ಈ ಸೆಂಟೆನ್ಸ್ ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ ಒಂದು ಮಿಸ್ ಸ್ಪೆಲ್ಟ್ ವರ್ಡ್ ಇದೆ. ಅದನ್ನ ಏನ್ ಮಾಡ್ಬೇಕು, ಸ್ಪಾಟ್ ಮಾಡ್ಬೇಕು. ಯಾವುದು ಇನ್ಕರೆಕ್ಟ್ ಅದ ಅದನ್ನ ಏನ್ ಮಾಡ್ಬೇಕು, ಸ್ಪಾಟ್ ಮಾಡ್ಬೇಕು. ಓಕೆ, ಸ್ಪಾಟ್ ಮಾಡಿದಾಗ ಈ 4 ಆಪ್ಷನ್ಸ್ ನಲ್ಲಿ ಯಾವುದು ಕರೆಕ್ಟ್ ಸ್ಪೆಲ್ಲಿಂಗ್ ಇದೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಫಸ್ಟ್ ಸೆಂಟೆನ್ಸ್ ನೋಡಿ ಅದರಲ್ಲಿ ಯಾವುದು ಇನ್ಕರೆಕ್ಟ್ ಸ್ಪೆಲ್ಟ್ ಇದೆ ಅಂತ ನೋಡೋಣ. ಫಸ್ಟ್ ಸೆಂಟೆನ್ಸ್ ನೋಡಿ, ಆಶಿಶ್ ವಾಸ್ flabbergasted when we told him about our latest achievement. Okay, ಅಂದ್ರೆ latest achievement ಅಂದ್ರೆ ಲೇಟೆಸ್ಟ್ ಅಂದ್ರೆ ಈಗ ಮಾಡಿರೋ ಅಚೀವ್ಮೆಂಟ್ಸ್ ಬಗ್ಗೆ ಆಶಿಷ್ ಹೇಳಿದಾರ, ಅವ ಏನಾದ್ರ ಚಕಿತರಾದರು. ಓಕೆ, ಸೊ ಇಲ್ಲಿ ಈ ಸೆಂಟೆನ್ಸ್ ನಲ್ಲಿ ಯಾವುದು ಮಿಸ್ ಸ್ಪೆಲ್ಟ್ ವರ್ಡ್ ಇದೆ ನೋಡಿ. ಯಾವ್ದು ಮಿಸ್ ಸ್ಪೆಲ್ಟ್ ವರ್ಡ್ ಇದೆ? ಎಸ್, ಫ್ಲಾಬ್ರಗೇಸ್ಟೆಡ್. ಓಕೆ, ಫ್ಲಾಬ್ರಗೇಸ್ಟೆಡ್ ಅಂದ್ರೆ ಏನು, ಚಕಿತರಾದರು. ಓಕೆ, ಸ್ಪೆಲ್ಲಿಂಗ್ ಏನ್ ಬರುತ್ತೆ ಫ್ಲಾಬ್ರಗೇಸ್ಟೆಡ್ ಇಂದು? ಫ್ಲಾಬರ್ಗೆಸ್ಟೆಡ್. ಓಕೆ, ಫ್ಲಾಬರ್ಗೆಸ್ಟೆಡ್. ಸೊ ಇಲ್ಲಿ ಸ್ಪೆಲ್ಲಿಂಗ್ ಏನೇ ಕೊಟ್ಟಿದ್ದಾರೆ ನೋಡಿ, FLABBRGASTED, ಫ್ಲಾಬರ್ಗೆಸ್ಟೆಡ್. ಅಲ್ಲಿ ಫ್ಲಾಬರ್ ಅಂತ ಹೊಂಟಿದೆ ಅಲ್ಲಿ. ಓಕೆ, ಸೊ ಅದಕ್ಕೋಸ್ಕರ ಅಲ್ಲಿ ಏನ್ ಬರ್ಬೇಕು, ಇ ಬರ್ಬೇಕು. ಇಲ್ಲಿ ಏನ್ ಬಂದಿಲ್ಲ, ಇ ಬಂದಿಲ್ಲ, ಅಲ್ಲಿ ಓನ್ಲಿ ಆರ್ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಅದೇನಿದೆ, ಮಿಸ್ ಸ್ಪೆಲ್ಟ್ ವರ್ಡ್ ಇದೆ. ಅದನ್ನ ಏನ್ ಮಾಡಂತ ಹೇಳಿದಾರ ಅವರು, ಸ್ಪಾಟ್ ಮಾಡಂತ ಹೇಳಿದಾರೆ. ಸೊ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅನ್ನ ಸ್ಪಾಟ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಕರೆಕ್ಟ್ ಸ್ಪೆಲ್ಲಿಂಗ್ ಎಲ್ಲಿದೆ ನೋಡಿ. ನಾ ಬರ್ದಿರೋ ಪ್ರಕಾರ ಈ 4 ಆಪ್ಷನ್ಸ್ ನಲ್ಲಿ ಎಲ್ಲಿದೆ ನೋಡಿ. ಫಸ್ಟ್ ಆಪ್ಷನ್ ನೋಡಿ, ಫ್ಲಾಬರ್, ಇಲ್ಲಿ ಡಬಲ್ ಬಿ ಇಲ್ಲ. ಓಕೆ, ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ, ಇಲ್ಲೂ ಡಬಲ್ ಬಿ ಇಲ್ಲ, ಇದೂ ಆಗಲ್ಲ. ಅಂಡ್ ಥರ್ಡ್ ಆಪ್ಷನ್ ನೋಡಿ, ಫ್ಲಾಬರ್ಗೆಸ್ಟೆಡ್. ನಾ ಬರ್ದಿರೋ ಪ್ರಕಾರ ಇದೇನಾ, FLABBERGASTED. ಸೊ ಥರ್ಡ್ ಆಪ್ಷನ್ ನಾ ಬರ್ದಿರೋ ಪ್ರಕಾರ ಇದೆ. ಸೊ ಅದಕ್ಕೋಸ್ಕರ ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. 4th ಆಪ್ಷನ್ ಯಾಕಾಗಲ್ಲ ನೋಡಿ, ಫ್ಲಾ ಇಲ್ಲ, ಇಲ್ಲಿ ಎಲ್ಲೇ ಇಲ್ಲ. ಓಕೆ, ಸೊ ಅದಕ್ಕೋಸ್ಕರ 4th ಆಪ್ಷನ್ ಆಗಲ್ಲ. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದ್ರಲ್ಲಿ ಏನಿರುತ್ತೆ, ಒಂದು ಮಿಸ್ ಸ್ಪೆಲ್ಟ್ ವರ್ಡ್ ಇರುತ್ತೆ. ಅದನ್ನ ಸ್ಪಾಟ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಯಾವ ಕರೆಕ್ಟ್ ಸ್ಪೆಲ್ಲಿಂಗ್ ಇದೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ ಎರಡು ಮಿಕ್ಸ್ ಮಾಡಿ ಕ್ವಶನ್ ಅನ್ನ ಕೇಳಿದಾರೆ. ಓಕೆ, ಅಂಡ್ ಕರೆಕ್ಟ್ಲಿ ಮೇಲೆ 1 ಕ್ವಶನ್ ಬರುತ್ತೆ, ಇನ್ಕರೆಕ್ಟ್ಲಿ ಮೇಲೆ 1 ಕ್ವಶನ್ ಅನ್ನ ಕೇಳ್ಬೋದು. ಅಥವಾ ಈ ರೀತಿ ಮಿಕ್ಸ್ ಮಾಡಿ ಕೇಳ್ಬೋದು. ಅಥವಾ ಕರೆಕ್ಟ್ಲಿ ಮೇಲೆ 2 ಕೇಳ್ಬೋದು, ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು. ಒಟ್ ಕರೆಕ್ಟ್ಲಿ ಇನ್ಕರೆಕ್ಟ್ಲಿ ಮೇಲೆ ಟೋಟಲಿ ಸೇರಿ 2 ಕ್ವಶನ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 6th question. Select the most appropriate synonym of the underlined word. Synonym with substitute ಮಾಡಿ ಕ್ವಶನ್ ಬಂದಿದೆ. ಇಲ್ಲಿ ಏನ್ ಮಾಡಿದಾರ, ಒಂದು ಸೆಂಟೆನ್ಸ್ ಅನ್ನ ಕೊಟ್ಟಿದಾರ. ಆ ಸೆಂಟೆನ್ಸ್ ನಲ್ಲಿ ಒಂದು ವರ್ಡ್ ಏನ್ ಮಾಡಿದಾರ, ಅಂಡರ್ಲೈನ್ ಮಾಡಿದಾರ. ಇಲ್ಲಿ ಕಾಣಿಸ್ತಾ ಇದೆನಾ? ಓಕೆ, ಈ ವರ್ಡ್ ಏನ್ ಮಾಡಿದಾರ, ಅಂಡರ್ಲೈನ್ ಮಾಡಿದಾರ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಸಮಾನ ಪದವನ್ನ ಈ 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ, ಇಟ್ ವಾಸ್ ಅ ಪೆರಿಲಿಯಸ್ ಜರ್ನಿ.
ಪೆರಿಲೆಸ್ ಅಂತಂದ್ರೆ ಏನು? ಅಪಾಯಕಾರಿ. ಅಪಾಯಕಾರಿ. ಓಕೆ, ಇದು ಇಟ್ ವಾಸ್ ಅ ಪೆರಿಲೆಸ್ ಜರ್ನಿ ಅಂದ್ರೆ ಇದು ಅಪಾಯಕಾರಿ ಜರ್ನಿ ಆಗಿತ್ತು, ಪ್ರಯಾಣ ಆಗಿತ್ತು. ಜರ್ನಿ ಮೀನ್ಸ್ ಪ್ರಯಾಣ. ಓಕೆ, ಅದು ಒಂದು ಅಪಾಯಕಾರಿ ಜರ್ನಿ ಆಗಿತ್ತು. ಸೊ ಇಲ್ಲಿ ಅಪಾಯಕಾರಿಕ ಅಪ್ರೋಪ್ರಿಯೇಟ್ ಸಿನೋನಿಮ್ ಏನಾಗುತ್ತೆ ಅಂತ ಕೇಳಿದಾರೆ. ಸೊ 4 ಆಪ್ಷನ್ಸ್ ನಲ್ಲಿ ಯಾವ್ದಾಗುತ್ತೆ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಟ್ರೆಮೆಂಡಸ್. ಟ್ರೆಮೆಂಡಸ್ ಅಂತಂದ್ರೆ ಏನು? ಪ್ರಚಂಡ. ಪ್ರಚಂಡ. ಓಕೆ, ನೆಕ್ಸ್ಟ್ ಸೆಕೆಂಡ್ ನೋಡಿ, ಡೇಂಜರಸ್. ಡೇಂಜರಸ್ ಅಂದ್ರೂ ಕೂಡ ಅಪಾಯಕಾರಿನೇ, ಅಪಾಯಕಾರಿ. ಥರ್ಡ್ ಆಪ್ಷನ್ ಬಂದ್ ನೋಡಿ, ಲೌಡ್. ಲೌಡ್ ಅಂತಂದ್ರೆ ಜೋರಾಗಿ. ಓಕೆ, ನೆಕ್ಸ್ಟ್ ಫೋರ್ತ್ ಆಪ್ಷನ್ ನೋಡಿ, ನೆಸ್ಟಿ. ನೆಸ್ಟಿ ಅಂತಂದ್ರೆ ಅಸಹ್ಯ, ಅಸಹ್ಯ. ಓಕೆ, ಸೊ ಇಲ್ಲಿ ಸಿನೋನಿಮ್ ಕೇಳಿದಾರ ಎದಕ್ಕ? ಪೆರಿಲೆಸ್ ಗ ಸಿನೋನಿಮ್ ಏನಾಗುತ್ತೆ ನೋಡಿ, ಅಪಾಯಕಾರಿಗೆ ಅಸಹ್ಯ ಅಂತೀವ? ಇಲ್ಲ. ಸೊ ಫೋರ್ತ್ ಆಪ್ಷನ್ ಕೂಡ ಆಗಲ್ಲ. ಓಕೆ, ಫೋರ್ತ್ ಆಪ್ಷನ್ ಆಗಲ್ಲ. ಥರ್ಡ್ ಆಪ್ಷನ್ ನೋಡಿ, ಅಪಾಯಕಾರಿಗೆ ಜೋರಾಗಿ ಅಂತೀವ? ಇಲ್ಲ. ಸೊ ಥರ್ಡ್ ಆಪ್ಷನ್ ಆಗಲ್ಲ. ಸೆಕೆಂಡ್ ಆಪ್ಷನ್ ನೋಡಿ, ಡೇಂಜರಸ್. ಸೊ ಪಿರಿಲೆಸ್ ಅಂದ್ರೂ ಕೂಡ ಅಪಾಯಕಾರಿನಿ, ಡೇಂಜರಸ್ ಅಂದ್ರೂ ಕೂಡ ಅಪಾಯಕಾರಿನಿ. ಸೊ ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ವೈ? ಬಿಕಾಸ್ ಅವರು ಪೆರಿಲೆಸ್ ಸಮಾನ ಪದ ಕೇಳಿದಾರ. ಸೊ ಸಮಾನ ಪದ ಪೆರಿಲೆಸ್ ಯಾವ್ದಾಗುತ್ತೆ? ಡೇಂಜರಸ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಸೊ ನಾವು ಅಪಾಯಕಾರಿ ಪ್ರಚಂಡನು ಅನ್ನಲ್ಲ. ಸೊ ಫಸ್ಟ್ ಆಪ್ಷನ್ ಕೂಡ ಆಗಲ್ಲ. ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅಥವಾ ಒಂದು ವರ್ಡ್ ಅನ್ನ ಅಂಡರ್ಲೈನ್ ಮಾಡಿರ್ತಾರೆ, ಅದಕ್ಕೆ ಸಮಾನ ಪದ ಬರೆಯಿರಿ ಅಂತಂದ್ರೆ 4 ಆಪ್ಷನ್ಸ್ ನಲ್ಲಿ ಯಾವ್ದು ಸಮಾನ ಪದ ಆಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಈ ರೀತಿ ಕೊಡ್ಬೋದು, ಅಥವಾ ಫಿಲ್ ಇನ್ ದ ಬ್ಲಾಂಕ್ಸ್ ಕೊಟ್ಟು ಅದ್ರ ಬ್ರಾಕೆಟೆಡ್ ನಲ್ಲಿ ವರ್ಡ್ ಕೊಟ್ಟಿರ್ತಾರೆ, ಅದಕ್ಕೆ ಸಮಾನ ಪದ ಬರೆಯಿರಿ ಅಂತ ಕೇಳ್ಬೋದು. ಅಥವಾ ಒಂದ್ ವರ್ಡ್ ಅನ್ನ ಕೊಟ್ಟು ಅದಕ್ಕೆ ಸಮಾನ ಪದ ಬರೆಯಿರಿ ಅಂತಾನು ಕೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 7th question. Select the most appropriate synonym of the given word. ಈಗಾಗಲೇ ಹೇಳಿದ್ದೀನಿ, ಅವ್ರು ವರ್ಡ್ ಕೊಟ್ಟು ಸಮಾನ ಪದ ಬರೆಯಿರಿ ಅಂತ ಕೇಳ್ಬೋದು ಅಂತ. ಸೊ ಇಲ್ಲಿ ಏನ್ ಮಾಡಿದಾರ, ಒಂದ್ ವರ್ಡ್ ಅನ್ನ ಕೊಟ್ಟಿದಾರ, ಅದಕ್ಕೆ ಸಮಾನ ಪದ ಬರೆಯಿರಿ ಅಂತ ಹೇಳಿದಾರೆ. ಓಕೆ, ಫಸ್ಟ್ ವರ್ಡ್ ಏನ್ ಕೊಟ್ಟಿದಾರೆ ನೋಡಿ, ಇಮ್ಯೂನ್. ಇಮ್ಯೂನ್ ಅಂತಂದ್ರೆ ಏನು? ಇಮ್ಯೂನ್. ಇಮ್ಯೂನ್ ಅಂದ್ರೆ ಪ್ರತಿರಕ್ಷಣ. ಓಕೆ, ರಕ್ಷಣ. ಓಕೆ, ಈಗ ನಮ್ಗೇನೋ ಆರಾಮ್ ಇರ್ಲಿಲ್ಲ ಅಂತಂದ್ರೆ ಅಲ್ಲಿ ನಿರೋಧಕ ಔಷಧವನ್ನ ಕೊಡ್ತಾರೆ. ಓಕೆ, ನಿರೋಧಕ, ಅದು ಏನು? ಇಮ್ಯೂನ್. ಸೊ ಇಮ್ಯೂನ್ ಈಗ ಇನ್ನೊಂದು ಅಪ್ರೋಪ್ರಿಯೇಟ್ ಸಿನೋನಿಮ್ ಕೇಳಿದಾರೆ. ಸೊ ಈ 4 ಆಪ್ಷನ್ಸ್ ನಲ್ಲಿ ಅಪ್ರೋಪ್ರಿಯೇಟ್ ಸಿನೋನಿಮ್ ಯಾವ್ದಾಗುತ್ತೆ ನೋಡಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ರೆಸಿಸ್ಟೆಂಟ್, ಸೆಕೆಂಡ್ ಬಂದ್ಬಿಟ್ಟು ಸೆನ್ಸಿಟಿವ್. ಸೆನ್ಸಿಟಿವ್ ಮೀನ್ಸ್ ಸೂಕ್ಷ್ಮ. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಪ್ರೊವೋಕ್ಡ್. ಪ್ರೊವೋಕ್ಡ್ ಅಂತಂದ್ರೆ ಏನು? ಕೆರಳಿಸುವುದು. ಅಂಡ್ ಫೋರ್ತ್ ಬಂದ್ಬಿಟ್ಟು ವಾಲ್ನರೇಬಲ್. ವಾಲ್ನರೇಬಲ್ ಅಂತಂದ್ರೆ ದುರ್ಬಲ. ಸೊ ಅಲ್ಲಿ ಸಿನೋನಿಮ್ ಯಾವ್ದಾಗುತ್ತೆ ನೋಡಿ ಇಮ್ಯೂನಿಗೆ. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ವೈ? ಬಿಕಾಸ್ ರೆಸಿಸ್ಟೆಂಟ್ ಅಂದ್ರೆ ಏನು? ರೆಸಿಸ್ಟೆಂಟ್ ಅಂದ್ರೆ ಏನು? ನಿರೋಧಕ. ನಿರೋಧಕ. ಸೊ ಇಮ್ಯೂನ್ ಅಂದ್ರೂ ಕೂಡ ಅದೇ ಅರ್ಥ ಕೊಡುತ್ತೆ, ಅಂಡ್ ರೆಸಿಸ್ಟೆಂಟ್ ಅಂದ್ರೂ ಕೂಡ ಅದೇ ಅರ್ಥವನ್ನ ಕೊಡುತ್ತೆ. ಓಕೆ, ಪ್ರತಿರಕ್ಷಣಾ ನಿರೋಧಕ. ಸೊ ಅಲ್ಲಿ ಅಪ್ರೋಪ್ರಿಯೇಟ್ ಸಿನೋನಿಮ್ ಕೇಳಿದಾರ. ಸೊ ಅಪ್ರೋಪ್ರಿಯೇಟ್ ಸಿನೋನಿಮ್ ಇಮ್ಯೂನಿಗೆ ಏನಾಗುತ್ತೆ? ರೆಸಿಸ್ಟೆಂಟ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಈ ರೀತಿ ಒಂದು ವರ್ಡ್ ಅನ್ನ ಕೊಟ್ಟು ಅದಕ್ಕೆ ಸಮಾನ ಪದ ಬರೆಯಿರಿ ಅಂತಂದ್ರೆ 4 ಆಪ್ಷನ್ಸ್ ನಲ್ಲಿ ಅದಕ್ಕೆ ಸಮಾನ ಪದ ಯಾವ್ದಾಗುತ್ತೆ ಅದನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. 8th question. Select the most appropriate antonym of the given word. ಕೊಟ್ಟಿರೋ ವರ್ಡ್ಗೆ ಏನ್ ಮಾಡ್ಬೇಕು? ವಿರುದ್ಧ ಪದವನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ವರ್ಡ್ ಏನ್ ಕೊಟ್ಟಿದ್ದಾರೆ ನೋಡಿ, ವಿಸಿನಿಟಿ. ಓಕೆ, ವಿಸಿನಿಟಿ ಮೀನ್ಸ್, ವಿಸಿನಿಟಿ ಅಂದ್ರೆ ಏನು? ವಿಸಿನಿಟಿ ಅಂತಂದ್ರೆ ವೆರಿ ನಿಯರ್ ಅಂತ ಅರ್ಥ. ಅಂದ್ರೆ ತುಂಬಾ ಹತ್ತಿರ, ನಿಯರ್, ವೆರಿ ನಿಯರ್. ಓಕೆ, ಸೊ ವೆರಿ ನಿಯರ್ ಅವ್ರ ವಿಸಿನಿಟಿಗೆ ಏನ್ ಮಾಡ್ಬೇಕು? ವಿರುದ್ಧ ಪದವನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಆಪ್ಷನ್ ನೋಡಿ, ರಿಮೋಟ್ ಅಂತಿದೆ. ರಿಮೋಟ್ ಮೀನ್ಸ್ ಫಾರ್. ಓಕೆ, ನಾಟ್ FOR ಫಾರ್,
FAR ಫಾರ್. ನೆಕ್ಸ್ಟ್ ಸೆಕೆಂಡ್ ಬಂದ್ಬಿಟ್ಟು ನ್ಯಾಚುರಲ್ ಮೀನ್ಸ್ ನೈಸರ್ಗಿಕ. ಅಂಡ್ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಅಡ್ಜಸೆಂಟ್ ಅಂತಂದ್ರೆ ಪಕ್ಕದಲ್ಲಿ. ಓಕೆ, ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಪ್ರಾಕ್ಸಿಮಿಟಿ. ಓಕೆ, ಪ್ರಾಕ್ಸಿಮಿಟಿ ಮೀನ್ಸ್ ಸಾಮೀಪ್ಯ. ಓಕೆ, ಸೊ ಇಲ್ಲಿ ಅವ್ರೇನ್ ಕೇಳಿದಾರ, ವೆರಿ ನಿಯರ್ ಅಥವಾ ವಿನ್ಸಿಟಿಗ ವಿರುದ್ಧ ಪದ ಕೇಳಿರಿ, ತುಂಬಾ ಹತ್ತಿರ, ದೂರ. ಓಕೆ, ಸೊ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ವೆರಿ ನಿಯರ್ ಅಂತಂದ್ರೆ ತುಂಬಾ ಹತ್ತಿರ, ರಿಮೋಟ್ ಅಂತಂದ್ರೆ ಅದ್ರ ಅರ್ಥ ಫಾರ್ ಅಂದ್ರೆ ದೂರ. ಓಕೆ, ಸೊ ಅದಕ್ಕೋಸ್ಕರ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಹತ್ತಿರ, ದೂರ ವಿರುದ್ಧ ಪದ ಆಗುತ್ತೆ. ಓಕೆ, ಈ ರೀತಿ ಒಂದು ವರ್ಡ್ ಅನ್ನ ಕೊಟ್ಟು ಅದಕ್ಕೆ ವಿರುದ್ಧ ಪದವನ್ನ ಕೇಳಿರ್ತಾರೆ. ಸೊ ಇಲ್ಲಿ ಒಂದ್ ಗಮನಿಸಿ, ಅವರು ನಿಯರ್ ಅಂತ ಕೊಡ್ಬೋದಿತ್ತು. ಎಸ್, ಸೊ ಅಲ್ಲಿ ಏನ್ ಮಾಡಿದಾರ, ನಮ್ ಕನ್ಫ್ಯೂಸ್ ಆಗ್ಲಿ ಅಂತ ವರ್ಡ್ ಡಿಫಿಕಲ್ಟ್ ಕೇಳಿರ್ತಾರೆ. ಸೊ ನಾವ್ ಎಲ್ಲಾ ರೀತಿಯಿಂದ ನೋಡ್ಕೊಂಡಿರ್ಬೇಕು. ಓಕೆ, ನಾವೇನ್ ಮಾಡಿರ್ತೀವಿ, ಈಸಿಯೆಸ್ಟ್ ಅನ್ನ ಹುಡ್ಕೊಂಡಿರ್ತೀವಿ, ನಿಯರ್, ಫಾರ್ ಅಷ್ಟೇ. ಬಟ್ ಅದ್ರ ಫಾರಿಗೆ ಇನ್ನೊಂದ್ ಏನ್ ಕರಿತೀವಿ ನಾವು, ರಿಮೋಟ್ ಅಂತ ಕರಿತೀವಿ. ಅಂಡ್ ವೆರಿ ನಿಯರ್ ವಿನ್ಸಿಟಿ ಅಂತ ಕರಿತೀವಿ. ಓಕೆ, ಸೊ ಅದಕ್ಕೋಸ್ಕರ ಡಿಫಿಕಲ್ಟ್ ವರ್ಡ್ಸ್ ಗಳನ್ನ ಆಯ್ಕೆ ಮಾಡಿ ಅದ ಅರ್ಥವನ್ನ ನಾವು ಹುಡ್ಕೊಳಕ ಪ್ರಯತ್ನವನ್ನ ಮಾಡ್ಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 9th ಕ್ವಶನ್. Select the most appropriate option that can substitute the underlined segment in the given sentence. ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಮಾಡಿದಾರ, ಅಂಡರ್ಲೈನ್ ಅನ್ನ ಮಾಡಿದಾರ. ಸೊ ಅಂಡರ್ಲೈನ್ ಮಾಡಿದನ್ನ ರೀಪ್ಲೇಸ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಸೆಂಟೆನ್ಸ್ ನೋಡಿ, ದ ಸ್ಟೂಡೆಂಟ್ಸ್ ರಿಪೀಟೆಡ್ಲಿ ರೆಫರ್ಡ್ ಅಬೌಟ್ ಒನ್ ಪರ್ಟಿಕ್ಯುಲರ್ ಆಥರ್ ಡ್ಯೂರಿಂಗ್ ಹಿಸ್ ಪ್ರೆಸೆಂಟೇಷನ್. ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ, ರೆಫರ್ಡ್ ಅಬೌಟ್ ಒನ್ ಪರ್ಟಿಕ್ಯುಲರ್. ಓಕೆ, ಇಲ್ಲಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಒಬ್ಬ ಆಥರ್ ಅಂದ್ರೆ ಪರ್ಟಿಕ್ಯುಲರ್ ಆಥರ್ ಈಗ ಪದೇ ಪದೇ ಅವ್ರು ಏನ್ ಮಾಡ್ತಾ ಇದಾರ, ರೆಫರ್ ಮಾಡ್ತಾ ಇದ್ದಾರೆ. ಎಸ್, ನಾವು ಕೂಡ ಪ್ರಿಪರೇಷನ್ ಮಾಡೋ ಹೊತ್ತಿಗೆ ಏನ್ ಮಾಡಿರ್ತೀವಿ, ಒಬ್ಬರದನ್ನೇ ಬುಕ್ ಅನ್ನ ಓದ್ತೀವಿ ನಾವು. ಓಕೆ, ಎಲ್ಲ ಬುಕ್ ಓದಿದ್ರೆ ಕನ್ಫ್ಯೂಷನ್ ಆಗ್ತದೆ ಅಂತ ಹೇಳಿ ಪರ್ಟಿಕ್ಯುಲರ್ ಒಬ್ಬ ಆಥರ್ ಬಗ್ಗೆ ನಾವೇನ್ ಮಾಡ್ತೀವಿ, ಅವ್ರು ಬರ್ದಿರೋದನ್ನ ಓದಿರ್ತೀವಿ. ಸೊ ಇಲ್ಲೂ ಕೂಡ ಸ್ಟೂಡೆಂಟ್ ಏನ್ ಮಾಡಿದಾನ, ತನ್ನ ಪ್ರೆಸೆಂಟೇಶನ್ ಸಲುವಾಗಿ ಒಬ್ಬ ಪರ್ಟಿಕ್ಯುಲರ್ ಆಥರ್ ಏನ್ ಮಾಡ್ಯಾನವ, ರೆಫರ್ ಮಾಡಿದನ. ಓಕೆ, ಉಲ್ಲೇಖಿಸುತ್ತಾನೆ. ರೆಫರ್ಡ್ ಮೀನ್ಸ್ ಉಲ್ಲೇಖಿಸುತ್ತಾನೆ ಅಂತ ಆಗುತ್ತೆ. ಸೊ ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದ್ದಾರೆ ನೋಡಿ, ರೆಫರ್ಡ್ ಅಬೌಟ್ ಒನ್ ಪರ್ಟಿಕ್ಯುಲರ್ ಅಂತ ಹೇಳಿದಾರೆ. ಇಲ್ಲಿ ರೆಫರ್ಡ್ ಬಂದಾಗ ರೆಫರ್ಡ್ ಅಂತಿದೆ, ಅಲ್ಲಿ ಪ್ರಿಪೋಸಿಷನ್ ಏನ್ ಬರುತ್ತೆ, ಅಬೌಟ್ ಬರಲ್ಲ. ಅಲ್ಲೇನ್ ಬರ್ಬೇಕು, ರೆಫರ್ಡ್ ಟು ಅಂತ ಆಗ್ಬೇಕು. ಅಂದ್ರೆ ರೆಫರ್ಡ್ ಅಂದ್ರೆ ಉಲ್ಲೇಖಿಸುತ್ತಾನೆ ಅಂದಾಗ ಅಲ್ಲಿ ಒಬ್ಬ ಪರ್ಟಿಕ್ಯುಲರ್ ಆಥರ್ ರೆಫರ್ ಮಾಡ್ತಾ ಇದ್ದಾನಂತಂದ್ರೆ ಅಲ್ಲಿ ಅಬೌಟ್ ಬರಲ್ಲ. ಓಕೆ, ಟು ಬರುತ್ತೆ. ಅಲ್ಲೇನ್ ಬರ್ಬೇಕು, ಟು ಬರ್ಬೇಕು. ರೆಫರ್ಡ್ ಟು ಒನ್ ಪರ್ಟಿಕ್ಯುಲರ್ ಆಥರ್ ಡ್ಯೂರಿಂಗ್ ಹಿಸ್ ಪ್ರೆಸೆಂಟೇಷನ್. ಸೊ ಅಲ್ಲಿ ಮಿಸ್ಟೇಕ್ ಇದೆ, ಅಬೌಟ್ ಬರಬಾರ್ದು. ಅದನ್ನ ರೀಪ್ಲೇಸ್ ಮಾಡಿದಾಗ 4 ಆಪ್ಷನ್ಸ್ ನಲ್ಲಿ ಎಲ್ಲಿದೆ ನೋಡಿ, ಫಸ್ಟ್ ಆಪ್ಷನ್ ನೋಡಿ ರೆಫರೆನ್ಸ್ಡ್ ಅಂತಿದೆ, ಅಲ್ಲೇನಿದೆ, ರೆಫರ್ಡ್ ಇದೆ. ಇಲ್ಲಿ ರೆಫರೆನ್ಸ್ಡ್ ಬರಲ್ಲ, ಸೊ ಫಸ್ಟ್ ಆಪ್ಷನ್ ಆಗಲ್ಲ. ಸೆಕೆಂಡ್ ನೋಡಿ ರೆಫರ್ಡ್ ಆಫ್ ಅಂತಿದೆ. ಓಕೆ, ಆಫ್ ಬರಲ್ಲ, 2 ಬರಬೇಕು, ಸೊ ಸೆಕೆಂಡ್ ಆಪ್ಷನ್ ಆಗಲ್ಲ. ಥರ್ಡ್ ನೋಡಿ ರೆಫರ್ಡ್ ಫಾರ್ ಅಂತಿದೆ. ಓಕೆ, ಸೊ ಥರ್ಡ್ ಆಪ್ಷನ್ ಆಗಲ್ಲ. ಫೋರ್ತ್ ನೋಡಿ ರೆಫರ್ಡ್ ಟು ಒನ್ ಪರ್ಟಿಕ್ಯುಲರ್. ಎಸ್, ನಾ ಬರ್ದಿರೋ ಪ್ರಕಾರ ಇದೆನಾ, ಸೊ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ದ ಸ್ಟೂಡೆಂಟ್ಸ್ ರಿಪೀಟೆಡ್ಲಿ ರೆಫರ್ಡ್ ಟು ಒನ್ ಪರ್ಟಿಕ್ಯುಲರ್ ಆಥರ್ ಡ್ಯೂರಿಂಗ್ ಹಿಸ್ ಪ್ರೆಸೆಂಟೇಷನ್. ಒಬ್ಬ ಸ್ಟೂಡೆಂಟ್ ಆನ್ ಪ್ರೆಸೆಂಟೇಷನ್ಸ್ಗೋಸ್ಕರ ಒಬ್ಬ ಆಥರ್ ಅನ್ನ ರೆಫರ್ ಮಾಡುತ್ತಾನೆ. ಓಕೆ, ಅದಕ್ಕೋಸ್ಕರ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಅಬೌಟ್ ಬದಲು 2 ಬರ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. 10th ಕ್ವಶನ್. Select the correct pair of synonyms to fill in the blanks. Correct pair of synonym. ಓಕೆ, ಸೊ ಇಲ್ಲಿ ಕೊಟ್ಟಿರೋ ಒಂದು ಸೆಂಟೆನ್ಸ್ ನಲ್ಲಿ 2 ಬ್ಲಾಂಕ್ ಡಿಲೀಟ್ ಇದೆ. 2 ಬ್ಲಾಂಕಿಗೂ ಸುಟೇಬಲ್ ಆಗುವಂತ ಒಂದು ಕರೆಕ್ಟ್ ಪೇರ್ ಆಫ್ ಸಿನೋನಿಮ್ ಅಂದ್ರೆ ಕರೆಕ್ಟ್ ಪೇರ್ ಆಗಿರುವ ಒಂದು ಸಮಾನ ಪದವನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ, ಸೀಮಾ ವಾಸ್ shivering and her body was almost dashed due to the long exposure to dash winds from the mountains. Okay, shivering
ಅಂಡ್ ಎಕ್ಸ್ಪೋಸರ್. ಓಕೆ, ಎರಡಕ್ಕೂ ಕರೆಕ್ಟ್ ಪೇರ್ ಆಫ್ ಸಿನೋನಿಮ್ ಅನ್ನ ನಾವು ನೋಡ್ಕೋಬೇಕು ಇಲ್ಲಿ, ಶಿವರಿಂಗ್ ಅಂಡ್ ಎಕ್ಸ್ಪೋಸರಿಂಗ್. ಓಕೆ, ಸೊ ಆ ಬ್ಲಾಂಕಿಗೆ ಎರಡು ಬ್ಲಾಂಕಿಗೂ ಯಾವ್ದು ಕರೆಕ್ಟ್ ಪೇರ್ ಆಫ್ ಸಿನೋನಿಮ್ ಸುಟೇಬಲ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಫ್ರೋಜನ್ ಅಂಡ್ ಐಸಿ. ಫ್ರೋಜನ್ ಮೀನ್ಸ್ ಒಡ್ಡಿಕೊಳ್ಳೋದು, ಒಡ್ಡಿಕೊಳ್ಳುವುದು. ಓಕೆ, ನೆಕ್ಸ್ಟ್ ಐಸಿ ಅಂತಿದೆ, ಹಿಮಾವೃತ. ಓಕೆ, ಐಸಿ ಮೀನ್ಸ್ ಹಿಮಾವೃತ. ನೆಕ್ಸ್ಟ್ ವಾರ್ಮ್ ಅಂತಿದೆ ಅಂಡ್ ಸ್ಟಿಮಿ ಅಂತಿದೆ. ಥರ್ಡ್ ಬಂದ್ಬಿಟ್ಟು ಡ್ರೈ ಅಂತಿದೆ ಅಂಡ್ ಅರೈಡ್ ಅಂತಿದೆ. ಫೋರ್ತ್ ಬಂದ್ಬಿಟ್ಟು ವೆಟ್ ಅಂತಿದೆ ಅಂಡ್ ಹ್ಯೂಮಿಡ್ ಅಂತಿದೆ. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಸೀಮಾ ವಾಸ್ ಶವರಿಂಗ್ ಅಂಡ್ ಹರ್ ಬಾಡಿ ವಾಸ್ ಆಲ್ಮೋಸ್ಟ್, ಫಸ್ಟ್ ಆಪ್ಷನ್ ಇಸ್ ಅ ಕರೆಕ್ಟ್, frozen. Okay, and due to the long exposure to icy winds from the mountains. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಮೌಂಟೇನ್ಸ್. ಓಕೆ, ಮೌಂಟೇನ್ಸ್ ಏನಾಗ್ತಾ ಇದೆ, ಹಿಮಾವೃತ. ಓಕೆ, ಮೌಂಟೇನ್ಸ್ ಇಂದು ಐಸಿ ವಿಂಡ್ಸ್ ಗಳು ಏನ್ ಮಾಡ್ತಾ ಇದಾವೆ, ಒಡ್ಡಿ ಅಂದ್ರೆ ಅಕ್ಕಿನ ಮೇಲ ಒಡ್ಡಿ ಅಂತಂದ್ರೆ ಅದರದ್ದು ಗಾಳಿ ವಿಂಡ್ಸ್ ಬರ್ತಾ ಇರ್ತದೆ. ಅದರದ್ದು ಐಸಿ ವಿಂಡ್ಸ್ ಗಳು ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳುವುದರಿಂದ ಅಕ್ಕಿ ಏನ್ ಮಾಡ್ತಿರ್ತಾಳ, ಶವರ್ ಅಂತಂದ್ರೆ ಅಕ್ಕಿ ನಡುಕ್ತಾ ಇರೋದನ್ನ ಅದು ತೋರಿಸ್ತದ ಅಂತ. ಓಕೆ, ಸೀಮಾ ವಾಸ್ ಶವರಿಂಗ್ ಅಂಡ್ ಹರ್ ಬಾಡಿ ವಾಸ್ ಆಲ್ಮೋಸ್ಟ್ ಫ್ರೋಜನ್ ಡ್ಯೂ ಟು ದ ಲಾಂಗ್ ಎಕ್ಸ್ಪೋಸರ್ ಟು ಐಸಿ ವಿಂಡ್ಸ್ ಫ್ರಮ್ ದ ಮೌಂಟೇನ್ಸ್. ಮೌಂಟೇನ್ಸ್ ನಿಂದ ಐಸಿ ವಿಂಡ್ಸ್ ಗಳು ಬರೋದ್ರಿಂದ ದೀರ್ಘಕಾಲದವರೆಗೆ ಒಡ್ಡಿಕೊಳ್ಳೋದ್ರಿಂದ ಅಕ್ಕಿನ ಬಾಡಿ ಏನಾಗ್ತಿರ್ತಿತ್ತು, ಶವರಿಂಗ್, ಶೇಕ್ ಆಗ್ತಾ ಇತ್ತು ಅಂತ ತೋರಿಸ್ತಿತ್ತು ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಫ್ರೋಜನ್ ಅಂಡ್ ಐಸ್ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಬ್ಲಾಂಕ್ ಡಿಲೀಟ್ ಇರುತ್ತೆ, ಎರಡು ಬ್ಲಾಂಕಿಗೂ ಸುಟೇಬಲ್ ಆಗುವಂತ ಒಂದು ಕರೆಕ್ಟ್ ಪೇರ್ ಆಫ್ ಸಿನೋನಿಮ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಇದು ಅಂಡರ್ಸ್ಟ್ಯಾಂಡ್ ಆಗಿದೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. 11th ಕ್ವಶನ್, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಹೋಮೋನಿಮ್ ಆಫ್ ದ ಗಿವನ್ ವರ್ಡ್. ಕೊಟ್ಟಿರೋ ಒಂದು ವರ್ಡಿಗೆ ನಾವ್ ಏನ್ ಮಾಡ್ಬೇಕು, ಕರೆಕ್ಟ್ ಹೋಮೋನಿಮ್. ಹೋಮೋನಿಮ್ ಅಂತಂದ್ರೆ ಪ್ರೊನೌನ್ಸಿಯೇಷನ್ ಅಂಡ್ ಮೀನಿಂಗ್ ಅಂಡ್ ಸ್ಪೆಲ್ಲಿಂಗ್ ಆರ್ ಡಿಫ್ರೆಂಟ್. ಪ್ರೊನೌನ್ಸಿಯೇಷನ್ ಏನಾಗ್ತಾ ಇರ್ತದೆ, ಸೇಮ್ ಇರ್ತದೆ. ಸೊ ಅಂತದ್ ಒಂದು ವರ್ಡ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಈ ವರ್ಡಿಗೆ ಕರೆಕ್ಟ್ ಆಗಿರೋ ಹೋಮೋಫೋನ್, ಓಕೆ, ಹೋಮೋನಿಮ್ ಅನ್ನ ನಾವಿಲ್ಲಿ 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ವರ್ಡ್ ಏನ್ ಕೊಟ್ಟಿದಾರ, ಐಡಲ್. ಓಕೆ, ಐಡಲ್ ಅಂದ್ರೆ ವಿಗ್ರಹ. ಸೊ ಇಲ್ಲಿ ಫಸ್ಟ್ ಆಪ್ಷನ್ ನೋಡಿ, ಅದು ಪ್ರೊನೌನ್ಸಿಯೇಷನ್ ಅದೇ ರೀತಿ ಬರ್ಬೇಕು, ಐಡಲ್ ಅಂತಾನೆ ಬರ್ಬೇಕು ಅದು ಪ್ರೊನೌನ್ಸಿಯೇಷನ್. ಅಂತ ಒಂದು ಹೋಮೋನಿಮ್ ಅನ್ನ ನಾವಿಲ್ಲಿ 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಇಲ್ಲಿ ನೋಡಿ ಐ ಲೀಡ್ ಅಂತಿದೆ, ಐ ಲೀಡ್, ಅಲ್ಲೇನ್ ಬರ್ಬೇಕು, ಐಡಲ್ ಅಂತ ಬರ್ಬೇಕು. ಇಲ್ಲೇನಿದೆ, ಐ ಲೀಡ್. ಪ್ರೊನೌನ್ಸಿಯೇಷನ್ ಸೇಮ್ ಆಗ್ತಾ ಇದೆನಾ, ಇಲ್ಲ. ಸೊ ಫಸ್ಟ್ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ನೋಡಿ ಡಾಲ್ ಅಂತಿದೆ. ಓಕೆ, ಸೊ ಐಡಲ್ ಡಾಲ್, ಅಲ್ಲಿ ಆಗಲ್ಲ, ಐ ಬರಲಾಗದಲ್ಲಿ ಪ್ರೊನೌನ್ಸಿಯೇಷನ್. ಸೊ ಸೆಕೆಂಡ್ ಆಗಲ್ಲ. ಥರ್ಡ್ ನೋಡಿ ಐಡಲ್, ಸೊ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್. ಓಕೆ, ಇದು ಪ್ರೊನೌನ್ಸಿಯೇಷನ್ ಮಾಡಿ ಐಡಲ್ ಅಂಡ್ ಥರ್ಡ್ ಆಪ್ಷನ್ ಐಡಲ್. ಸೊ ಪ್ರೊನೌನ್ಸಿಯೇಷನ್ ಏನಾಗ್ತಾ ಇದೆ, ಸೇಮ್ ಆಗ್ತಾ ಇದೆ. ಸೊ ಇಲ್ಲಿ ಹೋಮೋನಿಮ್ ಯಾವ್ದಾಗುತ್ತೆ, ಐಡಲ್. ಈಗ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಈ ರೀತಿ ಕೊಟ್ಟಾಗ ಇದು ಬಹಳ ಈಸಿ ಇದೆ. ಓಕೆ, ಅಲ್ಲಿ ಪ್ರೊನೌನ್ಸಿಯೇಷನ್ ಮಾಡಿ ನೋಡ್ಬೇಕು. ಓಕೆ, ಎರಡು ಸೇಮ್ ಪ್ರೊನೌನ್ ಕೊಡ್ಬೇಕು ಅಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 12th, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಮೀನಿಂಗ್ ಆಫ್ ದ ಗಿವನ್ ಇಡಿಯಮ್. ಓಕೆ, ಇಡಿಯಮ್ ಅಲ್ಲಿ ಫಿಕ್ಸ್ಡ್ ಕ್ವಶನ್ಸ್ ಬರುತ್ತೆ, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಕೊಟ್ಟಿರೋ ಒಂದು ನಾನು ನುಡಿಗೆ ಏನ್ ಮಾಡ್ಬೇಕು, 4 ಆಪ್ಷನ್ಸ್ ನಲ್ಲಿ ಅರ್ಥವನ್ನ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ನಾನ್ ನುಡಿ ಏನ್ ಕೊಟ್ಟಿದ್ದಾರೆ ನೋಡಿ, ಬೋನ್ ಟು ಪಿಕ್. ಬೋನ್ ಟು ಪಿಕ್ ಅಂದ್ರೆ ಅರ್ಥ ಏನು, ಆಯ್ಕೆ ಮಾಡಲು ಮೂಳೆ. ಪಿಕ್ ಅಂತಂದ್ರೆ ಆಯ್ಕೆ ಮಾಡುದು. ಓಕೆ, ಆಯ್ಕೆ ಮಾಡಲು ಮೂಳೆ. ಬೋನ್ ಅಂತಂದ್ರೆ ಮೂಳೆ. ಅದರ ಅರ್ಥವನ್ನ 4 ಆಪ್ಷನ್ಸ್ ನಲ್ಲಿ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ಹ್ಯಾವಿಂಗ್ ಅ ಫಾಂಡ್ ಮೆಮೊರಿ ಟು ಟೆಲ್. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಕ್ಲೀನಿಂಗ್ ದ ಫ್ಲೋರ್ ಫಾರ್ ಎನಿ ಗಾರ್ಬೇಜ್. ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಹ್ಯಾವಿಂಗ್ ಅ ಕಂಪ್ಲೇಂಟ್ ದಟ್ ನೀಡ್ಸ್ ಟು ಬಿ ಡಿಸ್ಕಸ್ಡ್. ಅಂಡ್ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಮೇಕಿಂಗ್ ಅ ಫೀಸ್ಟ್. ಓಕೆ, ಆಯ್ಕೆ ಮಾಡಲು ಮೂಳೆ ಅರ್ಥ ಏನಾಗುತ್ತೆ ನೋಡಿ 4 ಆಪ್ಷನ್ಸ್ ನಲ್ಲಿ. ಫಸ್ಟ್ ಆಪ್ಷನ್ ಆಗುತ್ತಾ, ಸೆಕೆಂಡ್ ಆಗುತ್ತಾ, ಥರ್ಡ್ ಆಗುತ್ತಾ, ಅಥವಾ ಫೋರ್ತ್ ಆಪ್ಷನ್ ಆಗುತ್ತಾ ನೋಡಿ. ಯಾವ ಆಪ್ಷನ್ ಆಗುತ್ತೆ, ಎಸ್, ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್. ಹ್ಯಾವಿಂಗ್ ಅ ಕಂಪ್ಲೇಂಟ್ ದಟ್ ನೀಡ್ಸ್ ಟು ಬಿ
ಡಿಸ್ಕಸ್ಡ್ ಅಂತಂದ್ರೆ ಚರ್ಚೆಗೆ ಅಂತಂದ್ರೆ ಚರ್ಚೆ ಮಾಡಬೇಕಾದ ಒಂದು ದೂರಿದೆ ಅಂತ. ಕಂಪ್ಲೇಂಟ್ ಮೀನ್ಸ್ ದೂರು. ಓಕೆ, ಚರ್ಚೆ ಮಾಡಬೇಕಾದ ಒಂದು ದೂರಿದೆ ಅಂದ್ರೆ ಇನ್ನ ಅದು ಚರ್ಚೆ ಮಾಡಬೇಕು. ಈಗ ಒಂದು ಕಂಪ್ಲೇಂಟ್ ಇದೆ ಆಲ್ರೆಡಿ, ಆ ಕಂಪ್ಲೇಂಟ್ ಅನ್ನ ಇನ್ನ ಅದು ಚರ್ಚೆ ಮಾಡ್ಬೇಕಾಗ್ಯದ, ಅದು ಹಂಗೆ ಉಳ್ದದ, ಇನ್ನ ಅದಕ್ಕ ಚರ್ಚೆ ಮಾಡ್ಬೇಕಾಗ್ಯದ ಅಂತ ಆಗುತ್ತೆ. ಸೊ ಬೋನ್ ಟು ಪಿಕ್ ಅರ್ಥ ಏನು? ಹ್ಯಾವಿಂಗ್ ಅ ಕಂಪ್ಲೇಂಟ್ ದಟ್ ನೀಡ್ಸ್ ಟು ಬಿ ಡಿಸ್ಕಸ್ಡ್ ಅಂತ ಅರ್ಥ. ಓಕೆ, ಈ ರೀತಿ ಒಂದು ನಾಣ್ಣುಡಿಯನ್ನ ಕೊಟ್ಟು 4 ಆಪ್ಷನ್ಸ್ ನಲ್ಲಿ ಅದರ ಅರ್ಥವನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ನಾಣ್ಣುಡಿ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 13. ಸೆಲೆಕ್ಟ್ ದ ಇನ್ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್. ಓಕೆ, ನಾ ಹೇಳಿದ್ದೀನಿ ಇನ್ಕರೆಕ್ಟ್ಲಿ ಅಂಡ್ ಕರೆಕ್ಟ್ಲಿ ಮೇಲೆ ಫಿಕ್ಸ್ 2 ಕ್ವಶನ್ಸ್ ಬರುತ್ತೆ ಅಂತ. ಸೊ ಅವ್ರು ಯಾವ ರೀತಿ ಬೇಕಾದ್ರೂ ಕ್ವಶನ್ಸ್ ಅನ್ನ ಕೇಳ್ಬೋದು. ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ ಮಿಕ್ಸ್ ಮಾಡಿ ಕೇಳ್ಬೋದು, ಅಥವಾ ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಅಥವಾ ಇನ್ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಕೇಳ್ಬೋದು, ಕರೆಕ್ಟ್ಲಿ ಮೇಲೆ 1 ಕ್ವಶನ್ ಕೇಳ್ಬೋದು, ಅಥವಾ ಇನ್ಕರೆಕ್ಟ್ಲಿ ಮೇಲೆ 1 ಕ್ವಶನ್ ಅನ್ನ ಕೇಳ್ಬೋದು. ಟೋಟಲಿ 2 ಕ್ವಶನ್ಸ್ ಬರುತ್ತೆ. ಆಲ್ರೆಡಿ ಕರೆಕ್ಟ್ಲಿ ಅಂಡ್ ಇನ್ಕರೆಕ್ಟ್ಲಿ ಮೇಲೆ ಮಿಕ್ಸ್ ಮಾಡಿ ಕೇಳಿದ್ದಾಗಿದೆ. ಸೊ ಇದು ಏನಪ್ಪಾ ಅಂತಂದ್ರೆ ಇನ್ಕರೆಕ್ಟ್ಲಿ ಸ್ಪೆಲ್ಡ್. 4 ಆಪ್ಷನ್ಸ್ ನಲ್ಲಿ 3 ಆಪ್ಷನ್ ಏನಿರುತ್ತೆ ಕರೆಕ್ಟ್ ಸ್ಪೆಲ್ಟ್ ಇರುತ್ತೆ, ಒಂದು ಇನ್ಕರೆಕ್ಟ್ ಸ್ಪೆಲ್ಟ್ ಇರುತ್ತೆ. ಅದನ್ನ ಯಾವುದು ಅಂತ ನೋಡೋಣ. ಸೊ ಫಸ್ಟ್ ಆಪ್ಷನ್ ನೋಡಿ, ಇರ್ರಿಲೆವೆಂಟ್. ಓಕೆ, ಅಪ್ರಸ್ತುತ, ಪ್ರಸ್ತುತ, ಅಪ್ರಸ್ತುತ, ರಿಲೆವೆಂಟ್, ಇರ್ರಿಲೆವೆಂಟ್. ಸೊ ಸ್ಪೆಲ್ಲಿಂಗ್ ನೋಡಿ, ಪ್ರೊನೌನ್ಸಿಯೇಷನ್ ಮಾಡಿ ನೋಡ್ಬೇಕು. ಓಕೆ, ನಮ್ಗೆ ಸ್ಪೆಲ್ಲಿಂಗ್ ಗೊತ್ತಾಗಿಲ್ಲ ಅಂತಂದ್ರೆ ಪ್ರೊನೌನ್ ಮಾಡಿ ನೋಡ್ಬೇಕು. ಸೊ ಗೊತ್ತಾಗುತ್ತೆ. ಅದನ್ನ ವರ್ಡ್ ಅನ್ನ ಸ್ಪ್ಲಿಟ್ ಮಾಡಿ ಓದ್ಬೇಕು, ಗೊತ್ತಾಗುತ್ತೆ. ಸೊ ಎಲೆವೆಂಟ್, ಓಕೆ, IRR, ಎಲೆವೆಂಟ್, ELEVANT, ಎಲೆವೆಂಟ್, ಇರ್ರಿಲೆವೆಂಟ್. ಸ್ಪೆಲ್ಲಿಂಗ್ ಏನಿದೆ ಕರೆಕ್ಟ್ ಇದೆ, ಸೆಕೆಂಡ್ ನೋಡಿ, ಮಿನಿಯೇಚರ್. ಓಕೆ, ಪ್ರೊನೌನ್ಸಿಯೇಷನ್ ಮಾಡಿ ನೋಡಿ ಸ್ಪೆಲ್ಲಿಂಗ್ ಕರೆಕ್ಟ್ ಇದೆ ಅಲ್ವಾ ಅಂತ ಗೊತ್ತಾಗುತ್ತೆ. MINI, ಮಿನಿ. ಓಕೆ, MINI, ಮಿನಿ ಅಂತ ಆಗುತ್ತೆ. ಏಚರ್, ATURE, ಏಚರ್, ಮಿನಿ ಏಚರ್. ಸೊ ಸ್ಪೆಲ್ಲಿಂಗ್ ಇದನ್ನು ಕರೆಕ್ಟ್ ಇದೆ. ಥರ್ಡ್ ನೋಡಿ, ಕಂಡೋಲೆನ್ಸ್. ಓಕೆ, CON, ಕನ್, DO, ಲೆನ್ಸ್, LE ಬರ್ಬೇಕಲ್ವ, ಲೆನ್ಸ್ ಆಗ್ಯದ. ಓಕೆ, ಸೊ ಇಲ್ಲಿ ಏನ್ ಬರ್ಬೇಕು, LE ಬರ್ಬೇಕು, ಕಂಡೋಲೆನ್ಸ್. ಓಕೆ, CNDOLE ಬರ್ಬೇಕು, ಅಲ್ಲಿ ಬದಲು A ಬಂದಿದೆ. ಸೊ ಇಲ್ಲಿ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಯಾವ್ದಂತ ಕೇಳಿದಾರ. ಸೊ ಯಾವ ಆಪ್ಷನ್ ಆಗುತ್ತೆ ನೋಡಿ, ಥರ್ಡ್ ಆಪ್ಷನ್ ಇಸ್ ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್. ಓಕೆ, ಈ ರೀತಿ 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರ. ಅದರಲ್ಲಿ 3 ಆಪ್ಷನ್ಸ್ ಏನಿರುತ್ತೆ ಕರೆಕ್ಟ್ ಸ್ಪೆಲ್ಟ್ ಇರುತ್ತೆ. ಓಕೆ, ಫೋರ್ತ್ ಅಂಡ್ ಸೆಕೆಂಡ್, ಫಸ್ಟ್ ಇವೇನಿದೆ ಕರೆಕ್ಟ್ ಸ್ಪೆಲ್ಟ್ ಇದೆ. ಥರ್ಡ್ ಆಪ್ಷನ್ ಮಾತ್ರ ಇನ್ಕರೆಕ್ಟ್ ಸ್ಪೆಲ್ಟ್ ಇದೆ. ಅದಕ್ಕೋಸ್ಕರ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಸೊ ಈ ಇನ್ಕರೆಕ್ಟ್ಲಿ ಅಂಡ್ ಕರೆಕ್ಟ್ಲಿ ಮೇಲೆ 2 ಕ್ವಶನ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 14 ಕ್ವಶನ್. ಸೆಲೆಕ್ಟ್ ದ ಮೋಸ್ಟ್ appropriate option that can substitute the underlined segment in the given sentence. ಕೊಟ್ಟಿರುವ ಒಂದು ಸೆಂಟೆನ್ಸ್ ನಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರ. ಸೊ ಅಂಡರ್ಲೈನ್ ಮಾಡಿದ್ದನ್ನ ರೀಪ್ಲೇಸ್ ಮಾಡಬೇಕು. ಅಲ್ಲಿ ಎಲ್ಲಾ ಕರೆಕ್ಟ್ ಇತ್ತು ಅಂತಂದ್ರೆ there is no needed to substitute it. ಅದೇ ಹೇಳಿದಾರ, if there is no needed to substitute it, select no substitution. ಎಲ್ಲಾ ಕರೆಕ್ಟ್ ಇತ್ತು ಅಂತಂದ್ರೆ ಏನ್ ಮಾಡ್ಬೇಕು, ನೋ ಸಬ್ಸ್ಟಿಟ್ಯೂಷನ್ ಅಂತ ಹಾಕ್ಬೇಕು. ಓಕೆ, ಸೊ ಕರೆಕ್ಟ್ ಇದೆ ಇಲ್ವಾ ಅಂತ ನೋಡೋಣ. ಸೆಂಟೆನ್ಸ್ ನೋಡಿ, the young girl was so afraid of her seniors that the refused to go to school. ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಏನ್ ಅಂಡರ್ಲೈನ್ ಮಾಡಿದಾರ, so afraid of her seniors ಅನ್ನೋದೇನ್ ಮಾಡಿದಾರ, ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದಾರೆ. ಇಲ್ಲಿ ಯಂಗ್ ಗರ್ಲ್ ಏನ್ ಮಾಡಿದಾಳ ಅಂತಂದ್ರೆ ಸೀನಿಯರ್ಸ್ ನಿಂದ ಅಂಜ್ತಾ ಇದ್ದಾಳಕ್ಕೆ, ಹೆದರ್ತಾ ಇದ್ದಾಳ. ಅದಕ್ಕೋಸ್ಕರಕ್ಕೆ ಸ್ಕೂಲಿಗೆ ಹೋಗೋದ್ ಏನ್ ಮಾಡ್ತಾಳ, ರೆಫ್ಯೂಸ್ಡ್ ಅಂದ್ರೆ ನಿರಾಕರಿಸ್ತಾಳ. ಓಕೆ, ಸೀನಿಯರ್ಸ್ ಗಳಿಂದ ಅಂಜ್ತಿರ್ತಾಳ, ಅದಕ್ಕೋಸ್ಕರ ಆಕೆ ಸ್ಕೂಲಿಗೆ ಹೋಗೋದು ನಿರಾಕರಿಸ್ಬಿಡ್ತಾಳ. ಸೊ ಇಲ್ಲಿ ಎಲ್ಲ ಕರೆಕ್ಟ್ ಇದೆ ಅಲ್ವಾ ನೋಡಿ. ಸೊ ಇಲ್ಲಿ ಗ್ರೂಪ್ ಆಫ್ ವರ್ಡ್ಸ್ ಅನ್ನ ಅಂಡರ್ಲೈನ್ ಮಾಡಿದ್ ನೋಡಿ. ಸೊ ಅಫ್ರೇಡ್ ಆಫ್ ಹರ್ ಸೀನಿಯರ್ಸ್, ಎಸ್, ಅವಳು ಸೀನಿಯರ್ಸ್ ನಿಂದ ಅನ್ಸ್ತಾ ಇದ್ಲು. ಓಕೆ, ಎಲ್ಲ ಕರೆಕ್ಟ್ ಇದೆ. ಅದಕ್ಕೋಸ್ಕರ ಯಾವ ಆಪ್ಷನ್ ಆಗುತ್ತೆ, ನೋ ಸಬ್ಸ್ಟಿಟ್ಯೂಷನ್ ಅಂತ ಆಗುತ್ತೆ. ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇತ್ತು ಅಂದ್ರೆ ಮಾತ್ರ ನಾವು ಅದನ್ನ ರೀಪ್ಲೇಸ್ ಮಾಡ್ಬೇಕು. ಅವ್ರೇನ್ ಹೇಳಿದಾರ,
ಇಫ್ ದೆರ್ ಈಸ್ ನೋ ನೀಡೆಡ್ ಟು ಸಬ್ಸ್ಟಿಟ್ಯೂಟ್ ಇಟ್, ಅಂದ್ರೆ ಎಲ್ಲ ಕರೆಕ್ಟ್ ಇತ್ತು ಅಂತಂದ್ರೆ ನೋ ಸಬ್ಸ್ಟಿಟ್ಯೂಷನ್ ರಿಕ್ವೈರ್ಡ್ ಅಂತ ಹಾಕಿ ಅಂತ ಹೇಳಿದಾರೆ. ಸೊ ಅದಕ್ಕೋಸ್ಕರ ಎಲ್ಲ ಕರೆಕ್ಟ್ ಇದೆ, ಅದಕ್ಕೋಸ್ಕರ ಥರ್ಡ್ ಆಪ್ಷನ್ ಇಸ್ ಅ ಕರೆಕ್ಟ್ ಆಪ್ಷನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. 15. The following sentence has been split into 4 segments. Identify the segment that contains a grammatical error. ಓಕೆ, ಈ ಗ್ರಾಮೆಟಿಕಲ್ ಎರರ್ ಆರ್ ಎರರ್ ಸ್ಪಾಟಿಂಗ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ. ಕೊಟ್ಟಿರೋ ಒಂದು ಸೆಂಟೆನ್ಸ್ ಏನ್ ಮಾಡಿದಾರ, 4 ಸೆಗ್ಮೆಂಟ್ ಆಗಿ ಸ್ಪ್ಲಿಟ್ ಮಾಡಿದಾರೆ. ಓಕೆ, 4 ಸೆಗ್ಮೆಂಟ್ ಆಗಿ ಸ್ಪ್ಲಿಟ್ ಮಾಡಿದಾರ. ಅದರಲ್ಲಿ ಒಂದೇನಿರುತ್ತೆ, ಎರರ್ ಸ್ಪಾಟಿಂಗ್ ಇರುತ್ತೆ. ಅದು ಯಾವ್ದಂತ ಹೇಳಿ 4 ಆಪ್ಷನ್ಸ್ ನಲ್ಲಿ ಆಯ್ಕೆ ಮಾಡ್ಬೇಕು. ಫಸ್ಟ್ ಸೆಂಟೆನ್ಸ್ ಏನ್ ಕೊಟ್ಟಿದ್ದಾರೆ ನೋಡಿ, ದ ಟೀಚರ್ ವಿಲ್ ಸರ್ಟನ್ಲಿ ಹೆಲ್ಪ್ ಯು ಇಫ್ ಯು ವಿಲ್ ಆಸ್ಕ್ ಹರ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ವಿಲ್ ಬಂದಿದೆ. ಓಕೆ, ಅಂಡ್ ಇಲ್ಲೂ ವಿಲ್ ಇದೆ. ಓಕೆ, ಇದು ಯಾವ ಟೆನ್ಸ್ ನಲ್ಲಿದೆ, ಫ್ಯೂಚರ್ ಟೆನ್ಸ್ ನಲ್ಲಿದೆ. ಓಕೆ, ಅಲ್ಲಿ ಏನ್ ಹೇಳಿದಾರ ಅಂತಂದ್ರೆ, ದ ಟೀಚರ್ ವಿಲ್ ಸರ್ಟನ್ಲಿ ಹೆಲ್ಪ್ ಯು ಇಫ್ ಯು ವಿಲ್ ಆಸ್ಕ್ ಹರ್. ಅಂದ್ರೆ ನಾವು ಅವ್ರಿಗೆ ಹೇಳಿದ್ರೆ ಟೀಚರ್ ಖಚಿತವಾಗಿ, ಸರ್ಟನ್ಲಿ ಅಂದ್ರೆ ಖಚಿತವಾಗಿ ಅವರು ಹೆಲ್ಪ್ ಮಾಡ್ತಾರ. ಓಕೆ, ಹೆಲ್ಪ್ ಮಾಡುತ್ತಾರೆ ಅಂತ ಆಗುತ್ತೆ. ಸೊ ಅದು ಫ್ಯೂಚರ್ ಟೆನ್ಸ್ ನಲ್ಲಿದೆ. ಅಲ್ಲಿ ಟೆನ್ಸ್ ಫ್ಯೂಚರ್ ಟೆನ್ಸ್ ನಲ್ಲಿ ಇಲ್ಲಿ 2 ಸತಿ ವಿಲ್ ಬಂದಿದೆ. ಒಂದು ಫಸ್ಟ್ ಆಪ್ಷನ್ ಅಲ್ಲಿ ಇದೆ ಅಂಡ್ ಫೋರ್ತ್ ಆಪ್ಷನ್ ಅಲ್ಲಿ ವಿಲ್ ಅಂತಿದೆ. ಸೊ ಒಂದೇ ಟೆನ್ಸ್ ನಲ್ಲಿ 2 ಟೈಮ್ ವಿಲ್ ಬರ್ಬೋದು ಅಂತ ಕೇಳ್ಬೋದು. ಎಸ್, ಅಲ್ಲಿ ಯಾವುದೇ ರೂಲ್ಸ್ ಇಲ್ಲ, ಬರ್ಬೋದು. ಬಟ್ ಅಲ್ಲೇನಾಗಿದೆ, ಯಾಲಿ ತಪ್ಪಿದೆ. ಓಕೆ, ಎರರ್ ಸ್ಪಾಟಿಂಗ್ ಎಲ್ಲಿದೆ ಅಂತಂದ್ರೆ ಇಫ್ ಯು ವಿಲ್ ಅನ್ನೋದ್ರಲ್ಲಿ ತಪ್ಪಿದೆ. ಓಕೆ, ಯಾಕೆ ನೋಡಿ, ಈಗ ಮಿಸ್ ನೀವು 2 ಸತಿ ವಿಲ್ ಬರ್ಬೋದು ಅಂತ ಹೇಳಿ ಅಲ್ಲಿ ತಪ್ಪಾಗಿದೆ ಅಂತ ಹೇಳಿದಿರಲ್ಲ ಅಂತ ಕೇಳ್ಬೋದು. ಓಕೆ, ಟೆನ್ಸ್ ನಲ್ಲಿ 2 ಟೈಮ್ ವಿಲ್ ಬರ್ಬೋದು. ಓಕೆ, ಆದ್ರೆ ಅದು ಸೆಂಟೆನ್ಸ್ ಕರೆಕ್ಟ್ ಆಗುತ್ತಾ ಇಲ್ವಾ ಅಂತ ನೋಡ್ಬೇಕು. ಓಕೆ, ಇಲ್ಲಿ ಏನಾಗುತ್ತೆ, ಇಫ್ ಯು ವಿಲ್ ಆಸ್ಕ್ ಹರ್, ಅಲ್ಲಿ ಬದಲು ಏನಾಗ್ಬೇಕದು, ಇಫ್ ಯು ಆಸ್ಕ್ ಹರ್, ನೀವು ಕೇಳಿದ್ರೆ ಅಂತ ಆಗ್ಬೇಕಲ್ಲಿ. ಸೊ ಅಲ್ಲಿ ವಿಲ್ ಬರಲ್ಲ. ಓಕೆ, ಅಲ್ಲಿ ಏನಾಗಲ್ಲ, ವಿಲ್ ಬರಲ್ಲ. ಅದು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಅಲ್ಲಿ ವಿಲ್ ಬರಲ್ಲ. ನೀವು ಕೇಳಿದ್ರೆ ಅಫ್ಕೋರ್ಸ್ ಅವ್ರು ಏನ್ ಮಾಡುತ್ತಾರ, ಖಚಿತವಾಗಿ ಅವ್ರು ಹೆಲ್ಪ್ ಮಾಡುತ್ತಾರೆ ಅಂತ ಆಗ್ಬೇಕಲ್ಲಿ. ಸೊ ಅದಕ್ಕೋಸ್ಕರ ಅಲ್ಲಿ ವಿಲ್ ಬರಲ್ಲ. ಇಫ್ ಯು ಆಸ್ಕ್ ಹರ್, ಕೇಳಿದ್ರೆ ಅವ್ರು ಹೆಲ್ಪ್ ಮಾಡ್ತಾರ ಅಂತ ಆಗುತ್ತೆ. ಅಲ್ಲಿ ವಿಲ್ ಬರಲ್ಲ. ಅದಕ್ಕೋಸ್ಕರ ಫೋರ್ತ್ ಇಸ್ ಅ ಗ್ರಾಮೆಟಿಕಲ್ ಎರರ್. ಓಕೆ, ಅದಕ್ಕೋಸ್ಕರ ಇಫ್ ಯು ವಿಲ್ ಇಸ್ ನಾಟ್ ಕರೆಕ್ಟ್. ಅವ್ರೇನ್ ಕೇಳಿದಾರ, ಗ್ರಾಮೆಟಿಕಲ್ ಎರರ್ ಯಾವ್ದಿದೆ ಅಂತ ಕೇಳಿದಾರ. ಸೊ ಫೋರ್ತ್ ಆಪ್ಷನ್ ಇಸ್ ಅ ಗ್ರಾಮೆಟಿಕಲ್ ಎರರ್. ಈ ರೀತಿ ಒಂದು ಸೆಂಟೆನ್ಸ್ ಅನ್ನ ಕೊಟ್ಟು ಅದರಲ್ಲಿ ಒಂದು ಅದನ್ನ ಸ್ಪ್ಲಿಟ್ ಮಾಡಿರ್ತಾರೆ, 4 ಸೆಗ್ಮೆಂಟ್ ಆಗಿ ಸ್ಪ್ಲಿಟ್ ಮಾಡಿರ್ತಾರೆ. ಅದರಲ್ಲಿ ಒಂದು ಗ್ರಾಮೆಟಿಕಲ್ ಎರರ್ ಇರುತ್ತೆ. ಅದು ಯಾವ್ದಂತ ಹೇಳಿ ಆಯ್ಕೆ ಮಾಡ್ಬೇಕು. ಓಕೆ, ಗ್ರಾಮೆಟಿಕಲ್ ಎರರ್ ಮೇಲೆ ಫಿಕ್ಸ್ ಒಂದು ಕ್ವಶನ್ ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ಇಲ್ಲಿವರೆಗೂ ಅಂದ್ರೆ 1 to 15th ವರೆಗೂ ಏನೇನ್ ಕಲ್ತ್ರಿ, ಇಡಿಯಮ್ಸ್ ಆಗಿರ್ಬೋದು, ಫ್ರೇಸ್ ರಿಪ್ಲೇಸ್ಮೆಂಟ್ ಇರ್ಬೋದು, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿರ್ಬೋದು, ಸಿನೋನಿಮ್ಸ್, ಆಂಟೋನಿಮ್ಸ್, ಇಡಿಯಮ್, ಸಬ್ಸ್ಟಿಟ್ಯೂಟ್ ಮ್ಯಾಲ್, ಇಷ್ಟೆಲ್ಲಾ ಕ್ವಶನ್ಸ್. ಓಕೆ, ಎರರ್ ಆಗಿರ್ಬೋದು, ಇಷ್ಟೆಲ್ಲ ಕ್ವಶನ್ 1 to 15th ವರೆಗೂ ಕಲ್ತ್ರಿ. ಆಫ್ಟರ್ 15th ಏನಿರುತ್ತೆ, ಪ್ಯಾಸೇಜ್ ಇರುತ್ತೆ. ಸೊ ಆ ಪ್ಯಾಸೇಜ್ ನಲ್ಲಿ 5 ಬ್ಲಾಂಕ್ ಡಿಲೀಟ್ಸ್ ಇರುತ್ತೆ. ಆ ಪ್ರತಿಯೊಂದು ಬ್ಲಾಂಕಿಗೂ 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರ. ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಓಕೆ, ಸೊ ಟೋಟಲಿ 5 ಬ್ಲಾಂಕ್ ಡಿಲೀಟ್ ಇತ್ತಂದ್ರೆ 10 ಮಾರ್ಕ್ಸ್ ರೀಡಿಂಗ್ ಕಾಂಪ್ರಹೆನ್ಷನ್ ಮೇಲೆ ಇದೆ ಅಂತ ಅರ್ಥ. ಸಮ್ ಟೈಮ್ಸ್ 4 ಬ್ಲಾಂಕ್ ಕೊಟ್ಟಿದ್ರೆ ಅಲ್ಲಿ 8 ಮಾರ್ಕ್ಸ್ ಬಂದಿದೆ ಅಂತ ಅರ್ಥ. ಮೋಸ್ಟ್ ಆಫ್ ದ ಟೈಮ್ 5 ಬ್ಲಾಂಕ್ ಡಿಲೀಟ್ ಮಾಡೇ ಕೊಟ್ಟಿದ್ದಾರೆ ಅಂದ್ರೆ 10 ಮಾರ್ಕ್ಸ್ ಕೊಟ್ಟಿದಾರ. ಅದು 4 ಬ್ಲಾಂಕ್ ಡಿಲೀಟ್ ಬರ್ಬೋದು. ಓಕೆ, ಸೊ ಫಸ್ಟ್ ಪ್ಯಾಸೇಜ್ ಏನ್ ಕೊಟ್ಟಿದ್ದಾರೆ ನೋಡಿ. ಇನ್ ದ ಫಾಲೋವಿಂಗ್ ಪ್ಯಾಸೇಜ್ ಸಮ್ ವರ್ಡ್ಸ್ ಹ್ಯಾವ್ ಬೀನ್ ಡಿಲೀಟೆಡ್. ಓಕೆ, ಈ ಕೊಟ್ಟಿರೋ ಒಂದು ಪ್ಯಾಸೇಜ್ ನಲ್ಲಿ ಸಮ್ ವರ್ಡ್ಸ್ ಗಳು ಏನಾಗಿದಾವೆ, ಡಿಲೀಟ್ ಆಗಿರ್ತಾವ. ರೀಡ್ ದ ಪ್ಯಾಸೇಜ್ ಕೇರ್ಫುಲ್ಲಿ ಅಂಡ್ ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ಈಚ್ ಬ್ಲಾಂಕ್. ಓಕೆ, ಪ್ಯಾಸೇಜ್ ಅನ್ನ ಕೇರ್ಫುಲ್ಲಿ ಆಗಿ ರೀಡ್ ಮಾಡಬೇಕು. ಆ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಫಸ್ಟ್ ಪ್ಯಾಸೇಜ್ ಏನ್ ಕೊಟ್ಟಿದ್ದಾರೆ ನೋಡಿ. A beautiful spectacle for anyone to dash would be the crowds that throng to see the Indian cricket team playing, whether it be in India or in other parts of the globe. Okay, ಇದು ಯಾವ್ದು ಟಾಪಿಕ್ ಮೇಲೆ ಪ್ಯಾಸೇಜ್ ಬಂದಿದೆ ಅಂತಂದ್ರೆ ಇಟ್ಸ್ ಇಂಡಿಯನ್ ಕ್ರಿಕೆಟ್ ಮೇಲೆ ಬಂದಿದೆ. ಎದ್ರ ಮೇಲೆ ಅಂತಂದ್ರೆ ಇಂಡಿಯನ್ ಕ್ರಿಕೆಟ್. ಎಸ್, ಇಂಡಿಯನ್ ಕ್ರಿಕೆಟ್ ಮೇಲೆ ಏನ್ ಮಾಡಿದ್ದಾರೆ, ಪ್ಯಾಸೇಜ್ ಕೇಳಿದ್ದಾರೆ. ಸೊ ಕರೆಂಟ್ ಏನ್ ಸಿಚುವೇಶನ್ಸ್ ಇರ್ಬೋದು,
ಓಕೆ, ಅದ್ರ ಮೇಲೆ ಏನ್ ಮಾಡಿ ಕರೆಂಟ್ ಅಫೇರ್ಸ್ ಮೇಲೆ ಆಗಿರ್ಬೋದು, ಇದ್ರ ಮೇಲೆ ಏನ್ ಮಾಡಿರ್ತಾರೆ ಪ್ಯಾಸೇಜ್ ಅನ್ನ ಕೇಳಿರ್ತಾರೆ. ಸೊ ಇದು ಯಾವ್ದು ಪ್ಯಾಸೇಜ್ ಮೇಲೆ ಎದ್ರ ಮೇಲೆ ಬಂದಿದೆ, ಇಂಡಿಯನ್ ಕ್ರಿಕೆಟ್ ಮೇಲೆ ಬಂದಿದೆ. A beautiful spectacle for anyone. Spectacle, and what is the difference between spectacle and spectacles? Okay, spectacle and spectacles. What is the difference? ಓನ್ಲಿ ಅಲ್ಲಿ ಎಸ್ ಬಂದಿಲ್ಲ, ಅಲ್ಲಿ ಎಸ್ ಬಂದಿದೆ ಅಷ್ಟೇ ಡಿಫ್ರೆನ್ಸ್. ಓಕೆ, ಈ ಸ್ಪೆಕ್ಟಾಕಲ್ ಅಂದ್ರೆ ಏನು, ಆ ಸ್ಪೆಕ್ಟಾಕಲ್ಸ್ ಅಂದ್ರೆ ಏನು? ಓಕೆ, ಏನು ಸ್ಪೆಕ್ಟಾಕಲ್ ಅಂದ್ರೆ ಏನು? ದೃಶ್ಯ. ಸ್ಪೆಕ್ಟಾಕಲ್ ಅಂದ್ರೆ ಏನು? ದೃಶ್ಯ. ಸ್ಪೆಕ್ಟಾಕಲ್ಸ್ ಅಂತಂದ್ರೆ ಏನು? ಚಸ್ಮಾ. ಓಕೆ, ಸ್ಪೆಕ್ಟಾಕಲ್ಸ್ ಓನ್ಲಿ ಎಸ್ ಬಂದ್ರಲ್ಲಿ ಏನಾಗುತ್ತೆ, ಅದು ಚಸ್ಮಾ ಅಂತ ಆಗುತ್ತೆ. ಓಕೆ, ಸ್ಪೆಕ್ಟಾಕಲ್ ಅಂತಂದ್ರೆ ಅದು ದೃಶ್ಯ ಅಂತ ಆಗ್ಬಿಡ್ತು. ಸೊ ಅಲ್ಲೇನ್ ಕೇಳಿದಾರೆ ಅವರು, ಸ್ಪೆಕ್ಟಾಕಲ್ ಅಂತ ಕೇಳಿದಾರೆ. ಓಕೆ, ಅ ಬ್ಯೂಟಿಫುಲ್ ಸ್ಪೆಕ್ಟಾಕಲ್, ಸುಂದರ ದೃಶ್ಯ. ಫಾರ್ ಎನಿವನ್ ಟು ಡ್ಯಾಶ್ ವುಡ್ ಬಿ ದ ಕ್ರೌಡ್ಸ್ ದಟ್ ಥ್ರಾಂಗ್. ಥ್ರಾಂಗ್ ಅಂತಂದ್ರೆ ಏನು? ಥ್ರಾಂಗ್ ಅಂತಂದ್ರೆ ಕಲೆಕ್ಟೆಡ್ ಆರ್ ಕಲೆಕ್ಟೆಡ್ ಅಂತ ಬರುತ್ತೆ ಥ್ರಾಂಗ್ ಅಂತಂದ್ರೆ. ಓಕೆ, ಟು ಸಿ ದ ಇಂಡಿಯನ್ ಕ್ರಿಕೆಟ್ ಟೀಮ್ ಪ್ಲೇಯಿಂಗ್ ವೆದರ್ ಇನ್ ಇಂಡಿಯಾ ಆರ್ ಇನ್ ದ ಅದರ್ ಪಾರ್ಟ್ಸ್ ಆಫ್ ದ ಗ್ಲೋಬ್. ಸೊ ಫಸ್ಟ್ ಬ್ಲಾಂಕ್ ಡಿಲೀಟ್ ಆಗಿದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಬಿ ಹೋಲ್ಡ್ ಅಂತಿದೆ, ಸೆಕೆಂಡ್ ಬಂದ್ಬಿಟ್ಟು ಟಾರ್ನಿಶ್ ಅಂತಿದೆ, ಥರ್ಡ್ ಬಂದ್ಬಿಟ್ಟು ವ್ಯಾನಿಶ್. ಓಕೆ, ಅಂಡ್ ಫೋರ್ತ್ ಬಂದ್ಬಿಟ್ಟು ಸೋಲ್ಡ್. ಓಕೆ, ಸೊ ಸೋಲ್ಡ್ ಅಂದ್ರೆ ಸೇಲ್ ಮಾಡೋದು. ಓಕೆ, ವ್ಯಾನಿಶ್ ಹಾಳು ಮಾಡೋದು. ಅಂಡ್ ಇಲ್ಲಿ ಸೆಕೆಂಡ್ ಅಂಡ್ ಫಸ್ಟ್ ಅಂಡ್ ಸೆಕೆಂಡ್ ನಲ್ಲಿ ಆಪ್ಷನ್ ಆಗುತ್ತೆ ನೋಡಿ. ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ವೈ? ಬಿಕಾಸ್ ಬಿ ಹೋಲ್ಡ್. ಬಿ ಹೋಲ್ಡ್. ಓಕೆ, ನಮ್ಮ ದೇಶ ಭಾರತದಲ್ಲಿ ಅಥವಾ ಬೇರೆ ಜಗತ್ತಿನ ಇತರ ಒಂದು ಭಾಗಗಳಲ್ಲಿ, ಓಕೆ, ಯಾವುದೇ ಭಾಗ ಆಗಿರ್ಬೋದು, ಓಕೆ, ಅಲ್ಲೇನಪ್ಪಾ ಅಂತಂದ್ರೆ ಕ್ರಿಕೆಟ್ ತಂಡವನ್ನ ನೋಡಲು ಜನ ಸಮೂಹ ನೆರೆದಿರ್ತದ. ಸೊ ಆ ಯಾವುದೇ ಕ್ರಿಕೆಟ್ ತಂಡ ಆಗಿರ್ಲಿ, ಅದನ್ನ ನೋಡುವುದೇ ಒಂದು ಏನು, ಬ್ಯೂಟಿಫುಲ್ ಸ್ಪೆಕ್ಟಾಕಲ್, ಅಂದ್ರೆ ಒಂದು ಸುಂದರವಾದ ಸಂದರ್ಭ ಅಥವಾ ಸುಂದರವಾದ ಒಂದು ದೃಶ್ಯ ಅಂತ ಹೇಳ್ಬೋದು. ಓಕೆ, ಸೊ ಅದಕ್ಕೋಸ್ಕರ ಬಿ ಹೋಲ್ಡ್ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. This dash is the occasion where the spirit of oneness is all pervasive. Okay, second blank delete ಆಗಿದೆ. ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ruthlessly, and ಸೆಕೆಂಡ್ ಬಂದ್ಬಿಟ್ಟು undoubtedly, ಥರ್ಡ್ ಆಪ್ಷನ್ ಬಂದ್ಬಿಟ್ಟು doubtfully, ಫೋರ್ತ್ ಆಪ್ಷನ್ ಬಂದ್ಬಿಟ್ಟು indefinitely. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ನೋಡಿ. This dash is the occasion where the spirit of oneness is all pervasive. ಸೊ ಇಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಸೆಕೆಂಡ್, undoubtedly. ನೋಡಿ ಯಾಕಂತ, undoubtedly. ಓಕೆ, ಯಾಕೆ undoubtedly is correct means ಅಂದ್ರೆ ಅಲ್ಲಿ ಎಲ್ಲಾರು ಸೇರಿರ್ತಾರೆ. ಓಕೆ, ಅಲ್ಲಿ ಏನ್ ಬರುತ್ತೆ, ಎಲ್ಲಾ ಜನ ಸಮೂಹ ಸೇರಿದಾಗ ಒನ್ನೆಸ್ ಅಂದ್ರೆ ಏಕತೆ, ಒಂದು ಸ್ಪಿರಿಟ್, ಓಕೆ, ಚೈತನ್ಯ ಅಲ್ಲಿ ಕಾಣಿಸ್ಬರ್ತದ ಅಂತ ಒಂದು ಸಂದರ್ಭ ಅಲ್ಲಿ ಕ್ರಿಯೇಟ್ ಆಗ್ತದೆ. ಓಕೆ, ಸೊ ಅದಕ್ಕೋಸ್ಕರ ಅನ್ಡೌಟೆಡ್ಲಿ ಮೀನ್ಸ್ ನಿಸ್ಸಂದೇಹವಾದ ಒಂದು ಆ ಗ್ರೌಂಡ್ ನಲ್ಲಿ ಏನಿರುತ್ತೆ, ಏಕತೆ, ಒಂದು ಸ್ಪಿರಿಟ್ ಆ ಸಂದರ್ಭದಲ್ಲಿ ಕಾಣಿಸ್ತಾ ಇರ್ತದ. ಅದಕ್ಕೋಸ್ಕರ ಸೆಕೆಂಡ್ ಆಪ್ಷನ್ ಇಸ್ ಕರೆಕ್ಟ್. ಎಸ್, ವಿ ಆರ್ ಇಂಡಿಯನ್ಸ್ ಅನ್ನೋದು ಒಂದು ಭಾವನೆ ಬರುತ್ತೆ, ಒನ್ನೆಸ್ ಬರುತ್ತೆ, ಏಕತೆ ಬರುತ್ತೆ, ಸ್ಪಿರಿಟ್ ಬರ್ತದಂಥದ್ದು. ಓಕೆ, ಅದಕ್ಕೋಸ್ಕರ ಅನ್ಡೌಟೆಡ್ಲಿ ಇಸ್ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ಥರ್ಡ್. ಓಕೆ, ಇಂಡಿಯಾ ವಿತ್ ಆಲ್ ಇಟ್ಸ್ ಡೈವರ್ಸಿಟಿ. ಡೈವರ್ಸಿಟಿ ಮೀನ್ಸ್ ವೈವಿಧ್ಯತೆ. ಡ್ಯಾಶ್ ಬಿ ಸೀನ್ ಐದರ್ rejoicing or mourning depending on the sway of the game dash watched. ಸೊ ಇಲ್ಲಿ ಏನ್ ಹೇಳಿದಾರೆ ನೋಡಿ. ಥರ್ಡ್ ಆಪ್ಷನ್ ಬ್ಲಾಂಕ್ ಡಿಲೀಟ್ ಇದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ಕುಡ್ ಅಂತಿದೆ, ಸೆಕೆಂಡ್ ಬಂದ್ಬಿಟ್ಟು ಶುಡ್ಂಟ್ ಅಂತಿದೆ, ಥರ್ಡ್ ಬಂದ್ಬಿಟ್ಟು ವೋಂಟ್ ಅಂತಿದೆ, ಫೋರ್ತ್ ಬಂದ್ಬಿಟ್ಟು ಶಾಂಟ್ ಅಂತಿದೆ. ಸೊ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ ಇಲ್ಲಿ? ಫಸ್ಟ್ ಆಪ್ಷನ್ ಆಗುತ್ತಾ, ಸೆಕೆಂಡ್ ಆಗುತ್ತಾ, ಥರ್ಡ್ ಆಗುತ್ತಾ ಅಥವಾ ಫೋರ್ತ್ ಆಗುತ್ತಾ ನೋಡಿ. ಯಾವ ಆಪ್ಷನ್ ಆಗುತ್ತೆ? ಫಸ್ಟ್ ಇಸ್ ಕರೆಕ್ಟ್, ಕುಡ್. ಓಕೆ, ಇಂಡಿಯಾ ವಿತ್ ಆಲ್ ಇಟ್ಸ್ ಡೈವರ್ಸಿಟಿ ಕುಡ್ ಬಿ ಸೀನ್ ಐದರ್ rejoicing or mooning depending on the sway of game dash watched. ಸೊ ಫೋರ್ತ್ ಬ್ಲಾಂಕ್ ಡಿಲೀಟ್ ಆಗಿದೆ, ಎರಡು ಸೇರಿ ಒಮ್ಮೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಓಕೆ, ಸೊ ಫೋರ್ತ್ ಬ್ಲಾಂಕ್ ಡಿಲೀಟ್ ಆಗಿದೆ, ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಓಕೆ,
ಇಲ್ಲಿ ವಾಚ್ಡ್ ಅಂತಿದೆ, ಇಲ್ಲೇನಿದೆ ವಾಚ್ಡ್ ಅಂತಿದೆ. ಓಕೆ, ಇಡಿ ಫಾರ್ಮ್ ಇದ್ದಾಗ, ಓಕೆ ಥರ್ಡ್ ಫಾರ್ಮ್ ಇದೆ ಆಲ್ರೆಡಿ, ಪ್ಲಸ್ ಅಲ್ಲಿ ಥರ್ಡ್ ಫಾರ್ಮ್ ಬಂದಾಗ ವರ್ಬ್ ಏನಿರ್ಬೇಕು, ING ಇರ್ಬೇಕು. ವರ್ಬ್ ಏನಿರ್ಬೇಕು, ING ಇರ್ಬೇಕು. ಆಗ ಏನಾಗುತ್ತೆ ಅಂತಂದ್ರೆ ಅದು ಪರ್ಸಿವೆಸಿವ್ ಆಗುತ್ತೆ, ಪರ್ಸಿವೆಸಿವ್ ಆಗುತ್ತೆ. ಥರ್ಡ್ ಫಾರ್ಮ್ ಬಂದಾಗ ಅಲ್ಲಿ ವರ್ಬ್ ING ಫಾರ್ಮ್ ಬಂದ್ರೆ ಅಲ್ಲಿ ಏನಾಗುತ್ತೆ, ಪರ್ಸಿವೆಸಿವ್ ಫಾರ್ಮೇಟ್ ಆಗುತ್ತೆ ಅದು. ಓಕೆ, ಸೊ ಇಲ್ಲಿ ING ಫಾರ್ಮ್ ಎಲ್ಲಿದೆ, ಗೋಯಿಂಗ್ ಅಂತಿದೆ, ಸೆಕೆಂಡ್ ಬಂದ್ಬಿಟ್ಟು ಆನ್ ಅಂತಿದೆ, ಥರ್ಡ್ ಬಂದ್ಬಿಟ್ಟು ಸೀಯಿಂಗ್ ಅಂತಿದೆ, ಫೋರ್ತ್ ಬಂದ್ಬಿಟ್ಟು ಬೀಯಿಂಗ್. ಓಕೆ, ಇಲ್ಲಿ ವರ್ಬ್ ಫಾರ್ಮ್ ಯಾವ್ದಾಗುತ್ತೆ, ಬೀಯಿಂಗ್. ಓಕೆ, ಬೀಯಿಂಗ್. ಓಕೆ, ಅಲ್ಲಿ ಏನ್ ಕೇಳಿದಾರೆ ಅವರು, ವಾಚ್ಡ್. ಇಡಿ ಫಾರ್ಮಿಗೆ ಥರ್ಡ್ ಫಾರ್ಮಿಗೆ ವರ್ಬ್ ING ಬರ್ಬೇಕು. ವರ್ಬ್ ಏನಿಗುತ್ತೆ ಇಲ್ಲಿ ಬಿ ಅನ್ನೋದು ಬೀಯಿಂಗ್, ING ಫಾರ್ಮ್ ಬಂದಿದೆ, ಸೊ ಅದು ಏನಾಗುತ್ತೆ ಇಲ್ಲಿ ಪರ್ಸಿವೆಸಿವ್ ಆಗುತ್ತೆ. ಅದಕ್ಕೋಸ್ಕರ ಫೋರ್ತ್ ಆಪ್ಷನ್ ಇಸ್ ಕರೆಕ್ಟ್. ಅಂದ್ರೆ ಇಂಡಿಯಾ ವಿತ್ ಆಲ್ ಇಟ್ಸ್ ಡೈವರ್ಸಿಟಿ, ಥರ್ಡ್ ಬ್ಲಾಂಕ್ ಏನಿತ್ತು, ಕುಡ್ ಅಂತಿತ್ತು. ಎಸ್, ಕುಡ್ be seen either rejoicing or mourning depending on the sway of the game being watched. ಅಂದ್ರೆ ಭಾರತದಲ್ಲಿ ತನ್ನ ಎಲ್ಲಾ ವೈವಿಧ್ಯತೆಗಳನ್ನ ಹೊಂದಿರುವ ಆಟ ಅಂತ ಒಂದು ವೀಕ್ಷಿಸುವಂತ ಆಟವನ್ನ ಅದು ಏನ್ ಮಾಡಿರ್ತದೆ, ಅವಲಂಬಿಸಿರ್ತದೆ, ಮತ್ತ ಸಂತೋಷವನ್ನ ಪಡ್ತದೆ. ಜಾಯ್ಸಿಂಗ್ ಎಲ್ಲಿದೆ, ಜಾಯ್ಸಿಂಗ್. ಆರ್ ಮೋರ್ನಿಂಗ್ ಅಂದ್ರೆ ನರಳುವುದನ್ನ ಕಾಣಬಹುದು, ವಾಚ್. ಓಕೆ, ಕಾಣಬಹುದು ಅಂತ ಆಗುತ್ತೆ. ಅದಕ್ಕೋಸ್ಕರ ಥರ್ಡ್ ಬ್ಲಾಂಕ್ ಕುಡ್ ಇಸ್ ಕರೆಕ್ಟ್. ಫೋರ್ತ್ ಆಪ್ಷನ್ ಅಲ್ಲಿ ಬೀಯಿಂಗ್ ಇಸ್ ಕರೆಕ್ಟ್. ಯೂನಿಟಿ ಇನ್ ಡೈವರ್ಸಿಟಿ ಇಸ್ ಡ್ಯಾಶ್ ಇನ್ ಆಲ್ ಇಟ್ಸ್ ಗ್ಲೋರಿ. ಸೊ ಫಿಫ್ತ್ ಬ್ಲಾಂಕ್ ಡಿಲೀಟ್ ಇದೆ, ಆಪ್ಷನ್ ಕರೆಕ್ಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ನೋಡಿ, ರೆಡ್ ರೆಸ್ಟ್. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ಟೆರೆಸ್ಟ್, ಅಂಡ್ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ವಿಟ್ನೆಸ್ಡ್, ಅಂಡ್ ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ಪ್ರೊಕ್ಯೂರ್ಡ್ ಅಂತಿದೆ. ಅಲ್ಲಿ ಏನ್ ಹೇಳಿದ್ದಾರೆ, ಯೂನಿಟಿ ಇನ್ ಡೈವರ್ಸಿಟಿ is dash in all its glory. ಓಕೆ, ಓಕೆ, ಯೂನಿಟಿ ಇನ್ ಡೈವರ್ಸಿಟಿ ಅಂತಂದ್ರೆ ವೈವಿಧ್ಯತೆಯಲ್ಲಿ ಏಕತೆ. ಓಕೆ, ಯೂನಿಟಿ ಮೀನ್ಸ್ ಒಂದು. ಓಕೆ, ವೈವಿಧ್ಯತೆಯಲ್ಲಿ ಏಕತೆ. ಸೊ ಯೂನಿಟಿ ಇನ್ ಡೈವರ್ಸಿಟಿ ಇಸ್ ವಿಟ್ನೆಸ್ಡ್. ಥರ್ಡ್ ಆಪ್ಷನ್ ಇಸ್ ಕರೆಕ್ಟ್, ವಿಟ್ನೆಸ್ಡ್. ವಿಟ್ನೆಸ್ಡ್ ಇನ್ ಆಲ್ ಇಟ್ಸ್ ಗ್ಲೋರಿ. ಓಕೆ, ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದು ಎಲ್ಲಾ ಒಂದು ಕ್ಷೇತ್ರದಲ್ಲಿ, ಎಲ್ಲಾ ಒಂದು ವೈಭವದಲ್ಲಿ ನಾವು ಇದನ್ನ ಕಾಣಬಹುದು ಅಂತ ಆಗುತ್ತೆ. ಅದಕ್ಕೋಸ್ಕರ ವಿಟ್ನೆಸ್ ಇಸ್ ಕರೆಕ್ಟ್. ಅಂದ್ರೆ ಎಲ್ಲಾ ವೈಭವದಲ್ಲಿ ನಮ್ಮ ದೇಶ ಅಂದ್ರೆ ಇಂಡಿಯಾ ವೈವಿಧ್ಯತೆಯಲ್ಲಿ ಏಕತೆ ಅನ್ನೋದು ಎಲ್ಲಾ ದೇಶಕ್ಕೆ ಗೊತ್ತಾಗಿದೆ. ಓಕೆ, ಎಲ್ಲಾ ವೈಭವದಲ್ಲಿ ಅದು ಕಾಣಿಸ್ತಾ ಇದೆ ಅಂತ ಆಗುತ್ತೆ. ಅದಕ್ಕೋಸ್ಕರ ವಿಟ್ನೆಸ್ ಇಸ್ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ಒಂದು ಪ್ಯಾಸೇಜ್ ಅನ್ನ ಕೊಟ್ಟು ಆ ಪ್ಯಾಸೇಜ್ ನಲ್ಲಿ 5 ಬ್ಲಾಂಕ್ ಅನ್ನ ಡಿಲೀಟ್ ಆಗಿರ್ತವೆ. ಪ್ರತಿ ಬ್ಲಾಂಕು 4 ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಬ್ಲಾಂಕಿಗೆ ಸುಟೇಬಲ್ ಆಗುವಂತ ಒಂದು ಆಪ್ಷನ್ ಅನ್ನ ನಾವಿಲ್ಲಿ ಆಯ್ಕೆ ಮಾಡ್ಬೇಕು. ಸೊ ಟೋಟಲಿ 5 ಬ್ಲಾಂಕ್ ಕೊಟ್ಟಿರ್ತಾರೆ. ಸೊ ಅಂದ್ರೆ 10 ಮಾರ್ಕ್ಸ್ ರೀಡಿಂಗ್ ಕಾಂಪ್ರಿಹೆನ್ಷನ್ ಮೇಲೆ ಬಂದಿದೆ ಅಂತ ಅರ್ಥ. ಸೊ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ, ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಸಾಲ್ವ್ ಮಾಡ್ತೀವಿ. ಮುಂದಿನ ಒಂದು ತರಗತಿಯಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಅನ್ನು ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.